Hello my dear children, welcome back to the session of equilibrium, and this is a revision class for second PU student. And in our last class we had a discussion on the relation between Kp and Kc, and also I have solved some of our important MCQ questions based on Kp and Kc. And in this class I am going to discuss another important topic, that is Le-Chatelier's principle and application of equilibrium constant. Okay, very important concept, Le-Chatelier's principle. So ನಿಮಗೆ NEET exams ಗೆ questions ಈ ಕಾನ್ಸೆಪ್ಟ್ ಇಂದ ಅನಲೈಸ್ ಆಗಬಹುದು. So then what is Le-Chatelier's principle and what are the applications of equilibrium constant? Okay, ಅದನ್ನು ಕಂಪ್ಲೀಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಲ್ಸೋ ಕೆಲವೊಂದು MCQ ಕ್ವಶನ್ಸ್ನ ನಾನಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಬಿ ಕಾನ್ಷಿಯಸ್ ಅಬೌಟ್ ದಿಸ್ Le-Chatelier's principle. ಸ್ವಲ್ಪ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ ಇದು, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ ನೀವು ಕರೆಕ್ಟಾಗಿ. ಓಕೆ, ಸೊ ದೆನ್ ಬಿಫೋರ್ ದಟ್, so what are the applications of equilibrium constant? There are three main applications of equilibrium constant. That means equilibrium constant helps to determine the extent of reaction. Okay, to which extent the reaction proceeds. ಅಂದರೆ ಎಲ್ಲಿ ತನಕ ನಡೆದಿದೆ ರಿಯಾಕ್ಷನು, ಕಂಪ್ಲೀಷನ್ ಆಫ್ ಪ್ರಾಡಕ್ಟ್ಸಾ, ಇಲ್ಲೇನು ರಿಯಾಕ್ಷನ್ ನಡೀತಾ ಇದೆಯಾ, ಸೊ ಅದನ್ನು ಹೇಳೋದೆ. ಸೊ ಫಸ್ಟ್ ಅಪ್ಲಿಕೇಶನ್ ಹೇಳ್ಬೋದು, ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಲ್ಲಿ ಟು ಪ್ರೆಡಿಕ್ಟ್ ದ ಎಕ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್, ಟು ಪ್ರೆಡಿಕ್ಟ್ ದ ಎಕ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್. ಓಕೆ, ಎಕ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್. ಸೊ ದಟ್ ಮೀನ್ಸ್ if Kc value, if it is greater than 10 raised to 3, that means it indicates it is a product favored. ಅಂದರೆ the reaction undergoes completion ಅಂತ ಹೇಳ್ಬೋದು. It is a product favored ಅಂತ ಹೇಳ್ತೀವಿ. If Kc value is greater than 10 raised to 3, ಓಕೆ, 10 raised to 3 ವ್ಯಾಲ್ಯೂಗಿಂತ ಜಾಸ್ತಿ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಸಮಥಿಂಗ್ 4.0 ಇಂಟು 10 raised to 31, ಓಕೆ, ಈ ರೀತಿ ಇಟ್ ಇಸ್ ಗ್ರೇಟರ್ ದೆನ್ 3, 10 raised to 3. ಸೊ ಹಾಗಿದ್ದಾಗ ಏನಾಗುತ್ತೆ, ಇಟ್ ಇಸ್ ಎ ಪ್ರಾಡಕ್ಟ್ ಫೇವರ್ಡ್ ರಿಯಾಕ್ಷನ್. ಸೊ ಪ್ರಾಡಕ್ಟ್ ಫೇವರ್ಡ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಕಂಪ್ಲೀಟ್ ಆಗ್ತದೆ, ಪ್ರಾಡಕ್ಟ್ ಕಂಪ್ಲೀಟ್ ಆಗ್ತದೆ ಅಂದರೆ, ಪ್ರಾಡಕ್ಟ್ ಫಾರ್ಮ್ ಆಗ್ತದೆ ಅಂದರೆ. ಸೊ ದಟ್ ಈಸ್ ವಾಟ್ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್. ಸೊ ಇದು ಒಂದು ಹೇಳ್ಬೋದು. ಆ್ಯಂಡ್ ಇಫ್ Kc ಇಸ್ ಲೆಸ್ ದೆನ್ 10 raised to -3, ಓಕೆ, ಇಟ್ ಇಸ್ ರಿಯಾಕ್ಟೆಂಟ್ ಫೇವರ್ಡ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ಇನ್ನೂ ಕೂಡ ರಿಯಾಕ್ಷನ್ ನಡೀತಾ ಇದೆ, ರಿಯಾಕ್ಟೆನ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮ್ ಮಾಡಬೇಕು. ಸೊ ದಟ್ ಮೀನ್ಸ್ ಇನ್ನೂ ಕೂಡ ರಿಯಾಕ್ಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ರಿಯಾಕ್ಟೆನ್ಸ್ ಸ್ಟೇಜಲ್ಲೇ ಇನ್ನೂ ಇದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ರಿಯಾಕ್ಟೆನ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮ್ ಮಾಡುತ್ತೆ. Kc ವ್ಯಾಲ್ಯೂ ಗ್ರೇಟರ್ ದೆನ್ ಇತ್ತು ಅಂತಂದರೆ ಇಟ್ ಇಸ್ ಆಲ್ಮೋಸ್ಟ್ ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಬಟ್ ಇಫ್ Kc ವ್ಯಾಲ್ಯೂ ಇಸ್ ಲೆಸ್ ದೆನ್ 10 raised to -3, ಸೊ ಇನ್ನೂ ಕೂಡ ರಿಯಾಕ್ಷನ್ ನಡೀತಾ ಇದೆ, ಅಂದರೆ ಒಂದು ಪ್ರೈಮರಿ ಸ್ಟೇಜಲ್ಲಿ ಇದೆ ಅಂತ ಅಂದ್ಕೊಳ್ಬೇಕಾದ್ರೆ. ಸೊ ಅದನ್ನು ಹೇಳ್ಬೋದು. ಇಫ್ ಫಾರ್ ಎಕ್ಸಾಂಪಲ್ ಈಗ 4.0 ಇಂಟು 10 raised to -31 ಅಂತಿದೆ, ಇಫ್ ಇಟ್ ಇಸ್ ಲೆಸ್ ದೆನ್ 10 raised to -3, ಓಕೆ, ಕಡಿಮೆ ಇದೆ ಅಂತಂದರೆ ಏನು ಹೇಳ್ತೀವಿ, ಸೊ ಆಗ ದ ರಿಯಾಕ್ಟೆಂಟ್ ಫೇವರ್ಡ್ ಅಂತ ಹೇಳ್ಬೋದು. ಇಫ್ Kc ವ್ಯಾಲ್ಯೂ ಇಸ್ ಇನ್ ಬಿಟ್ವೀನ್ 10 raised to 3 ಆ್ಯಂಡ್ 10 raised to -3, ಸೊ ಈ ವ್ಯಾಲ್ಯೂ ಮಧ್ಯೆ Kc ವ್ಯಾಲ್ಯೂ ಇತ್ತು ಅಂದರೆ, ಇನ್ ಬಿಟ್ವೀನ್ 10 raised to 3 ಆ್ಯಂಡ್ 10 raised to -3 ಈ ವ್ಯಾಲ್ಯೂ ಮಧ್ಯೆ ಬಂತು ಅಂದರೆ, ಸೊ ಬೋತ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎಂದು ಸೇಮ್ ಇದೆ ಅಂತ ಹೇಳ್ಬೋದು. ಅಂದರೆ ಸೇಮ್ ಸ್ಪೀಡಲ್ಲಿ ನಡೀತಾ ಇದೆ ಅಂತ ಹೇಳ್ತೀವಲ್ಲ ರಿಯಾಕ್ಷನ್. ಸೊ ಆ ರೀತಿ ರಿಯಾಕ್ಟೆನ್ಸ್ ಫೇವರ್ಡ್ ಅಂತ ಹೇಳ್ಬೋದು, ಪ್ರಾಡಕ್ಟ್ಸ್ ಫೇವರ್ಡ್ ಅಂತ ಹೇಳ್ಬೋದು, ಸೈಮಲ್ಟೇನಿಯಸ್ಲಿ ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ extent of reaction. This is the first application of equilibrium constant. So to predict the extent of reaction. Okay, note it down. First video pass ಮಾಡಿ ಇದು ನೋಟ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟ್ ಏನು ಅಂತ. ನೆಕ್ಸ್ಟ್, ಸೊ ದ ಸೆಕೆಂಡ್ ಅಪ್ಲಿಕೇಶನ್ ಇಸ್ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಸೆಕೆಂಡ್ ಅಪ್ಲಿಕೇಶನ್, ದಟ್ ಈಸ್ ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್. ಓಕೆ, ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ಅ ರಿಯಾಕ್ಷನ್. ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್, ಜಸ್ಟ್ ನೋಟ್ ಇಟ್ ಡೌನ್. ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್ ಅಂದರೆ ಏನು? So to which direction the reaction proceeds, either forward direction or backward direction. That is what a direction of reaction. So ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? So what is Kc? Kc means that is Kc equal to molar concentration of products to the molar concentration of reactant. That means concentration of C and concentration of D divided by concentration of A and concentration of B. Okay, concentration of B. That means for suppose A plus B, A moles of A, B moles of B gives C moles of C plus D moles of D. ಈ ರಿಯಾಕ್ಷನ್ಗೆ ಒಂದು Kc ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆ, ಸೊ ಈ ರೀತಿ ಬರುತ್ತೆ. ಬಟ್ ಇಲ್ಲಿ ಏನು ಬರಿತೀನಿ ಅಂತಂದರೆ Qc ಅಂತ ಬರಿತೀನಿ. ದೆನ್ ವಾಟ್ ಇಸ್ Qc? Qc ಇಸ್ ಎ ರಿಯಾಕ್ಷನ್ ಕೋಶಿಯಂಟ್ ಆರ್ ಈಕ್ವಿಲಿಬ್ರಿಯಂ ಕೋಶಿಯಂಟ್ ಆರ್ ಮಾಸ್ ಆಕ್ಷನ್ ರೇಷಿಯೋ. ಮಾಸ್ ಆಕ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಅಥವಾ ರಿಯಾಕ್ಷನ್ ಕೋಶಿಯಂಟ್ ಅಂತ ಹೇಳ್ತೀವಿ, ಇಲ್ಲ ಈಕ್ವಿಲಿಬ್ರಿಯಂ ಕೋಶಿಯಂಟ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ Kc ಆ್ಯಂಡ್ Qc? Kc ಆ್ಯಂಡ್ Qc ಸೇಮ್ ಈಕ್ವೇಷನ್, ಬಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ Kc ಆ್ಯಂಡ್ Qc ಅಂತಂದರೆ, Kc ಮೀನ್ಸ್ ವಾಟ್, ಅಟ್ ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ನಾವು ಕಾನ್ಸಂಟ್ರೇಷನ್ನ ಫೈಂಡ್ ಔಟ್ ಮಾಡ್ತೀವಿ. ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಟು ದಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನಾವು ಫೈಂಡ್ ಮಾಡ್ಬೋದು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc at equilibrium stage. But what is Qc means, at any stage of time, ಅಂದರೆ the product concentration of product to the concentration of reactant at any instant of time, at any stage of time, ನಾವು ಯಾವುದೇ ಒಂದು ಟೈಮಲ್ಲಿ ಮೆಷರ್ ಮಾಡಬೇಕು ಅಂದರೆ, ರಿಯಾಕ್ಷನ್ ಡ್ರಾಪ್ ಮಾಡಿ ಅಲ್ಲಿ ಮೆಷರ್ ಮಾಡ್ಬೋದು ಅಂದರೆ, ದಟ್ ಇಸ್ ವಾಟ್ Qc.
KC ನ ಮೆಜರ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಡಿಟರ್ಮೈನ್ ಅಟ್ ಈಕ್ಲೂಮ್ ಸ್ಟೇಜಲ್ಲಿ ಮಾತ್ರ ಡಿಟರ್ಮೈನ್ ಮಾಡಬೇಕು KC ನ. ಬಟ್ QC ಅಂದರೆ ಅಟ್ ಎನಿ ಸ್ಟೇಜ್ ಆಫ್ ಅ ಟೈಮ್, ದಟ್ ಮೀನ್ಸ್ ಇಫ್ T is equal to 0 ಮಿನಿಟ್ಸಲ್ಲಿ ಇಲ್ಲ 5 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗ್ತಾ ಇರುತ್ತೆ. ಎಂಡಲ್ಲಾದರೂ ನಾವು ಫೈಂಡ್ ಔಟ್ ಮಾಡ್ಬೋದು, ಸ್ಟಾರ್ಟಿಂಗಲ್ಲಾದರೂ ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ QC. ಓಕೆ, ಹಾಗಾದರೆ QC ಅಂದರೆ ಗೊತ್ತಾಯಿತು ನಿಮಗೆ. ದಟ್ ಮೀನ್ಸ್ ವೆನ್ ದ ರಿಯಾಕ್ಷನ್ ಇಸ್ ನಾಟ್ ಎಟ್ ಈಕ್ವಿಲಿಬ್ರಿಯಮ್, ದಿಸ್ ರೇಷಿಯೋ ಇಸ್ ಕಾಲ್ಡ್ QC, ರಿಯಾಕ್ಷನ್ ಕೋಶಿಯಂಟ್ ಆರ್ ಈಕ್ವಿಲಿಬ್ರಿಯಮ್ ಕೋಶಿಯಂಟ್. QC is the general term used for above reaction at any instant of, that is very important, at any instant of time, at any stage of time, that is what QC. ಹಾಗಾದರೆ if QC, okay, if QC it is less than KC, okay, ಇಲ್ಲಿ KC ಅಂತ ಇದೆ ಅನ್ಕೊಳ್ಳಿ. QC ವ್ಯಾಲ್ಯೂ ಲೆಸ್ ದೆನ್ KC ಇದೆ ಅಂದರೆ, QC ವ್ಯಾಲ್ಯೂ ಲೆಸ್ ದೆನ್ KC ಇದೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಈ ಒಂದು ರಿಯಾಕ್ಟೆಂಟ್, ಓಕೆ, ಇನ್ನು ರಿಯಾಕ್ಷನ್ ನಡೀತಿದೆ, ದಟ್ ಮೀನ್ಸ್ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಅದು ಹೇಳಬೇಕು ಅಂದರೆ ನಿಮಗೆ ನೋಡಿ, ದಿಸ್ ಇಫ್ ದ ರಿಯಾಕ್ಷನ್ ಆ ಪಾಯಿಂಟ್ ಬೇಡ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. At a net reaction proceeds from left to right. ಯಾವಾಗ when QC is less than KC. QC value ಏನಾದರೂ if it is less than KC, the reaction proceeds from left to right direction. That means towards forward direction. KC value, ಈಗ KC ಅಂದರೆ ಈಕ್ವಿಲಿಬ್ರಿಯಮ್ ಸ್ಟೇಜಲ್ಲಿ ಇದೆ. KC ವ್ಯಾಲ್ಯೂ ಲೆಸ್ ದೆನ್ 1 ಇತ್ತು ಅಂದ್ಕೊಳ್ಳಿ. ಸೊ ದಿಸ್ ಇಸ್ KC ವ್ಯಾಲ್ಯೂ. ಆರ್ QC ಅನ್ನೋದು ಲೆಸ್ ದೆನ್ 1 ಇತ್ತು ಅಂತಂದರೆ KC ಅಂದರೆ 1 ಅಂತ ಅಂದ್ಕೊಳ್ಳೋಣ. ಸೊ ಸಪೋಸ್ ಇಫ್ KC is equal to 1 ಅಂದರೆ, ಸೊ QC ವ್ಯಾಲ್ಯೂ ಲೆಸ್ ದೆನ್ 1 ಇದೆ ಅಂದರೆ ಏನಾಗಿದೆ, ರಿಯಾಕ್ಷನ್ ಸೈಡಲ್ಲಿ ಇದೆ ಅಂತ ಹೇಳ್ಬೋದು. ಈ ಸ್ಟೇಜಲ್ಲಿ ನಾವು ರಿಯಾಕ್ಷನ್ ಫೈಂಡ್ ಔಟ್ ಮಾಡ್ತೀವಿ, QCನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಮೀನ್ಸ್ ಇಟ್ ಇಸ್ ಟುವರ್ಡ್ಸ್ ಅ ಫಾರ್ವರ್ಡ್ ಡೈರೆಕ್ಷನ್, ಫ್ರಮ್ ಲೆಫ್ಟ್ ಟು ರೈಟ್. ಸೊ ಈ ರೀತಿ ಡೈರೆಕ್ಷನ್ ಹೇಳ್ತೀವಿ. ಸೊ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ದಟ್ ಇಸ್ ವಾಟ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಫಾರ್ವರ್ಡ್ ಡೈರೆಕ್ಷನ್ ಇಫ್ QC ಇಸ್ ಗ್ರೇಟರ್ ದೆನ್ KC. ಸೊ QC ವ್ಯಾಲ್ಯೂ ಏನಿದೆ ಗ್ರೇಟರ್ ದೆನ್, ಈಗ ಫಾರ್ ಎಕ್ಸಾಂಪಲ್ ಗ್ರೇಟರ್ ದೆನ್ 1 ಅಂತ ಹೇಳ್ಕೊಳ್ಳೋಣ. KC ವ್ಯಾಲ್ಯೂ 1 ಇದೆ, ಇಫ್ ಇಟ್ ಇಸ್ ಗ್ರೇಟರ್ ದೆನ್ 1 ಅಂದರೆ ದಟ್ ಮೀನ್ಸ್ ಪ್ರಾಡಕ್ಟ್ ಸೈಡಲ್ಲಿ ಒಂದು QCನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಹಾಗಾದರೆ ಏನಾಗುತ್ತೆ, ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಏನಾಗುತ್ತೆ, ದಿಸ್ ಇಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಓಕೆ, ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ಎ ನೆಟ್ ರಿಯಾಕ್ಷನ್ ಪ್ರೊಸೀಡ್ಸ್ ಫ್ರಮ್ ರೈಟ್ ಟು ಲೆಫ್ಟ್ ಇಫ್ QC ಇಸ್ ಗ್ರೇಟರ್ ದೆನ್ KC. ಸೊ ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ಲೆಫ್ಟ್. ರೈಟ್ ಟು ಲೆಫ್ಟ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ಬೋದು, ಅಂದರೆ ರಿವರ್ಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ಇಫ್ QC ಇಸ್ ಗ್ರೇಟರ್ ದೆನ್ KC ಇತ್ತು ಅಂತಂದರೆ, ಸೊ ಗ್ರೇಟರ್ ದೆನ್ KC ಅಂದರೆ ಈ ಕಡೆ ಪ್ರಾಡಕ್ಟ್ ಸೈಡಲ್ಲಿ QCನ ಫೈಂಡ್ ಔಟ್ ಮಾಡ್ತೀವಿ ಅಂದ್ಕೊಳ್ಬೋದು. ಹಾಗಾದ್ರೆ ರಿಯಾಕ್ಷನ್ ಈಕ್ವಿಲಿಬ್ರಿಯಮ್ ಯಾವ ಕಡೆ ಶಿಫ್ಟ್ ಆಗುತ್ತೆ, ಸೊ ಈ ಕಡೆ ಶಿಫ್ಟ್ ಆಗಿ ಈ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಪ್ಲಿಕೇಶನ್ ಹೇಳೋದಾದ್ರೆ. ಓಕೆ, ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಅಂತಂದರೆ ಇದರ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್. ಇಫ್ QC ಇಸ್ ಈಕ್ವಲ್ ಟು KC, ದೆನ್ ಇಟ್ ಇಸ್ ಅ ಈಕ್ವಿಲಿಬ್ರಿಯಮ್. ಇಫ್ ದ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಮ್ ಅಂತಂದರೆ QC ದಟ್ ಇಸ್ ಈಕ್ವಲ್ ಟು KC ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲೊಂದು ಇಮೇಜ್ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ QC ಇಟ್ ಇಸ್ ಲೆಸ್ ದೆನ್ KC, ದಟ್ ಮೀನ್ಸ್ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ಸ್ ಫಾರ್ವರ್ಡ್ ಡೈರೆಕ್ಷನ್. ಆ್ಯಂಡ್ ಇಫ್ QC ಇಸ್ ಗ್ರೇಟರ್ ದೆನ್ KC, ಆಗೇನಾಗಿದೆ ಪ್ರಾಡಕ್ಟ್ಸು ರಿಯಾಕ್ಟೆಂಟ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್. QC ಇಸ್ ಈಕ್ವಲ್ ಟು KC ಅಂದರೆ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಅಟ್ ಅ ಈಕ್ವಿಲಿಬ್ರಿಯಮ್ ಸ್ಟೇಜಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಮೂವ್ಮೆಂಟ್ ಟುವರ್ಡ್ಸ್ ಈಕ್ವಿಲಿಬ್ರಿಯಮ್ ಆ ಪೊಸಿಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಮೇಜಲ್ಲಿ ಗೊತ್ತಾಗ್ತಿದೆ ಏನು ಅಂದ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ಅಪ್ಲಿಕೇಶನ್ ಅಂದರೆ ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆ್ಯಂಡ್ ಟು ಪ್ರೆಡಿಕ್ಟ್ ದ ಎಕ್ಸ್ಟೆಂಟ್ ಅಂದರೆ KC ಗ್ರೇಟರ್ ದೆನ್ 10⁻³ ಲೆಸ್ ದೆನ್ 10⁻³. ಡೈರೆಕ್ಷನ್ ಅಂತಂದ್ರೆ ಏನು ಹೇಳ್ಬೋದು, ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್ ಡಿಪೆಂಡಿಂಗ್ ಆನ್ ರಿಯಾಕ್ಷನ್ ಕೋಶಿಯಂಟ್. ಓಕೆ, ಎಕ್ಸ್ಟೆಂಟ್ ಅಂದರೆ ಅದು ಗೊತ್ತಾಯ್ತು ಹೇಗೆ ಅಂತಂದ್ಬಿಟ್ಟು. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಹಾಗಾದರೆ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಗೊತ್ತಾಗಿದೆ. ನೆಕ್ಸ್ಟ್ ನಾವು ನೋಡೋಣ ಯಾವುದು ಅಂದರೆ, what are the factors which affect the equilibrium constant. Okay, what are the factors which affect the equilibrium constant. Equilibrium constant na ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ. ಓಕೆ, ಫ್ಯಾಕ್ಟರ್ಸ್ ದೇರ್ ಆರ್ ಡಿಫರೆಂಟ್ ಫ್ಯಾಕ್ಟರ್ಸ್, ದಟ್ ಮೀನ್ಸ್ ಕಾನ್ಸಂಟ್ರೇಷನ್, ಟೆಂಪರೇಚರ್, ಪ್ರೆಷರ್, volume, number of moles. So these are some factors which affect the equilibrium constant. But before that we have to know about a very important principle, that is CHATELIER'S principle. Okay, CHATELIER'S principle. So very important CHATELIER'S principle andre to explain that or to discuss the effect, okay, ಅಥವಾ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಈಕ್ವಿಲಿಬ್ರಿಯಮ್ ಅದನ್ನು ನೋಡಬೇಕು ಅಂತಂದರೆ ವಿ ಹ್ಯಾವ್ ಟು ನೋ ಅಬೌಟ್ ದ CHATELIER ಪ್ರಿನ್ಸಿಪಲ್. ಆ್ಯಂಡ್ ವಾಟ್ ಇಸ್ CHATELIER ಪ್ರಿನ್ಸಿಪಲ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ನೀವೇನು ಮಾಡ್ತೀರ ಅಂತಂದರೆ, ಸೊ ಒಂದು ಬಕೆಟಲ್ಲಿ ನೀರು ಇರುತ್ತೆ ಅಂದ್ಕೊಳ್ಳಿ. ಓಕೆ, ನಲ್ಲಿ ನೀರನ್ನ ಬಿಡ್ತಾ ಇರ್ತೀರ. ಸೊ ಬಕೆಟಲ್ಲಿ ನಲ್ಲಿ ನೀರು ಬಿಡ್ತೀವಿ, 2 ಬಕೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 ಬಕೆಟ್ ಇರುತ್ತೆ ಅಂದ್ಕೊಳ್ಳಿ. ಸೊ 2 ಬಕೆಟ್ನ ಈ ರೀತಿ ಕನೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, 2 ಬಕೆಟ್ನ ಈ ರೀತಿ ಕನೆಕ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಸೊ ಇಲ್ಲಿಂದ ನೀರು ಹಾಕ್ತಾ ಇರ್ತೀನಿ. ಓಕೆ, ಇಲ್ಲೂ ಕೂಡ ನೀರಿರುತ್ತೆ, ಇಲ್ಲೂ ಕೂಡ ನೀರಿರುತ್ತೆ. ಓಕೆ, ಸೊ ಇಲ್ಲಿಂದ ನೀರನ್ನು ನೀವು ಹಾಕಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಒಂದು ಇನ್ಲೆಟ್ ಪ್ಯಾಸೇಜ್ ಕೊಟ್ಟಿದ್ದೀನಿ. ಸೊ ಇದು ನೀರನ್ನು ಜಾಸ್ತಿ ತುಂಬ್ತಾ ಇದ್ದರೆ ಇಲ್ಲಿಗೆ ಪಾಸಾಗಿ ಈಕ್ವಿಲಿಬ್ರಿಯಮ್ ಸ್ಟೇಜ್ನ ಅಟೈನ್ ಮಾಡ್ತಾ ಇರುತ್ತೆ. ಅಂದರೆ ಎಕ್ಸಸ್ ನಾವು ಯಾವ ಕಡೆ ಹಾಕಿದ್ರೂ ಆ ಎಫೆಕ್ಟ್ನ ರಿಕವರ್ ಮಾಡೋಕ್ಕೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನೀರನ್ನು ಜಾಸ್ತಿ ತುಂಬ್ತಾ ಇದ್ದೀನಿ ಅಂದರೆ ಯಾವ ಕಡೆ ಹೋಗುತ್ತೆ ವಾಟ್ರಲ್ಲಿ ಈ ಕಡೆ ಮೂವ್ ಆಗುತ್ತೆ ಕರೆಕ್ಟಾಗಿ ಈಕ್ವಿಲಿಬ್ರಿಯಮ್ ಸ್ಟೇಜ್ ಬರೋಕ್ಕೆ. ನಾನು ಈ ಕಡೆ ನೀರನ್ನ ಹಾಕ್ತಾ ಇದ್ದೀನಿ ಅಂತಂದರೆ ಯಾವ ಕಡೆ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆಗುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ. ದಟ್ ಮೀನ್ಸ್
ಟು ನ್ಯೂಟ್ರಲೈಸ್ ದಟ್ ಎಫೆಕ್ಟ್, ಟು ರೆಡ್ಯೂಸ್ ದಟ್ ಎಫೆಕ್ಟ್ ಒಂದು ಚೇಂಜ್ ಮಾಡಿದೆ. ಏನು ಚೇಂಜ್ ಮಾಡಿದೆ ಅಂದರೆ ಒಂದು ಈಕ್ಲೂಮ್ ಸ್ಟೇಜಲ್ಲಿ ವಾಟರ್ ಎರಡು ಇತ್ತು. ಓಕೆ, ಒಂದು ಈಕ್ಲೂಮ್ ಸ್ಟೇಜಲ್ಲಿ 2 ವಾಟರ್ ಕರೆಕ್ಟಾಗಿದೆ. ಬಟ್ ನಾನು ಏನು ಮಾಡಿದೆ, ಒಂದು ಬಾಕ್ಸ್ಗೆ ನೀರನ್ನ ಆ್ಯಡ್ ಮಾಡಿದೆ. ಸೊ ಅಂದರೆ ಎಕ್ಸಸ್ ನಾನು ಹಾಕ್ತಾ ಇದ್ದೀನಿ. ಅಂದರೆ ಒಂದು ಎಫೆಕ್ಟ್ ಅಲ್ಲ ಆಯಿತು. ಆ ಎಫೆಕ್ಟ್ ಆದಾಗ ಆ ಎಫೆಕ್ಟ್ನ ರಿಕವರ್ ಮಾಡ್ಕೊಳ್ಳೋಕೆ, ರೆಡ್ಯೂಸ್ ಮಾಡ್ಕೊಳ್ಳೋಕೆ ಏನಾಗುತ್ತೆ, ಸೊ ವಾಟರ್ ಕಂಟೆಂಟ್ ಎಲ್ಲ ಈ ಬಾಕ್ಸ್ಗೆ ಮೂವ್ ಆಗುತ್ತೆ. ಸೊ ಒಂದು ಈಕ್ಲೂಮ್ ಸ್ಟೇಜ್ ಅಟೆಂಡ್ ಆಗುತ್ತೆ. ದಟ್ ಮೀನ್ಸ್ ಏನರ್ಥ, ಏನು ನಾವು ಚೇಂಜಸ್ನ ಮಾಡ್ತೀವಿ, ಓಕೆ, ಏನು ಚೇಂಜಸ್ ಮಾಡ್ತೀವಿ ಆ ಎಫೆಕ್ಟಿಗೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಫಾರ್ ಆ್ಯಕ್ಷನ್ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಅದನ್ನು ನಾವು ಹೇಳೋದು ಲೀ-ಚಾಟ್ಲೆರ್ ಪ್ರಿನ್ಸಿಪಲಲ್ಲಿ. ಸೊ ಒಂದು ಎಫೆಕ್ಟ್ ಒಂದು ಚೇಂಜ್ ಮಾಡ್ತೀವಿ, ಏನೋ ಒಂದು ಚೇಂಜ್ ಮಾಡ್ತೀವಿ. ಸೊ ನಾನು ವಾಟರ್ನ ಆ್ಯಡ್ ಮಾಡಿದೆ, ದಟ್ ಇಸ್ ಅ ಚೇಂಜ್. ಆ ವಾಟರ್ನ ಆ್ಯಡ್ ಮಾಡಿದಾಗ ಆ ಚೇಂಜ್ಗೆ ಏನು ರೆಸ್ಪಾನ್ಸ್ ಬಂತು, ಸೊ ಅದನ್ನು ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕೆ ಏನಾಯಿತು, ವಾಟರು ಆ ಕಡೆಯಿಂದ ಈ ಕಡೆಗೆ ಮೂವ್ ಆಯಿತು. ಸೊ ದಟ್ಸ್ ವೈ ಸೊ ಆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕೆ, ನ್ಯೂಟ್ರಲೈಸ್ ಮಾಡ್ಕೊಳ್ಳೋಕೆ ಈಕ್ವಲಿಬ್ರಿಯಮ್ ಒಂದು ಡೈರೆಕ್ಷನ್ಸಲ್ಲಿ ಶಿಫ್ಟ್ ಆಗುತ್ತೆ. ಇದರ್ ಫಾರ್ವರ್ಡ್ ಡೈರೆಕ್ಷನ್ ಆರ್ ಈದರ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಶಿಫ್ಟ್ ಆಗುತ್ತೆ. ಸೊ ಅಥವಾ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್, ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್, ಇನ್ ಟರ್ಮ್ಸ್ ಆಫ್ ಪ್ರೆಷರ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ಲೀ-ಚಾಟ್ಲೆರ್ ಪ್ರಿನ್ಸಿಪಲ್. ಹಾಗಾದರೆ ವಾಟ್ ಇಸ್ ಲೀ-ಚಾಟ್ಲೆರ್ ಪ್ರಿನ್ಸಿಪಲ್? When a chemical reaction at equilibrium is subjected to any stress, then the equilibrium shifts in that direction in which effect of stress is reduced. Any stress ಅಂದರೆ any changes. ನಾವು ಏನಾದರೂ ಸ್ಟ್ರೆಸ್ ಈಗ ಹೇಳಿದೆ, ಇಲ್ಲಿ ವಾಟರ್ನ ಆ್ಯಡ್ ಮಾಡಿ, ದಟ್ ಇಸ್ ಸ್ಟ್ರೆಸ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಓದ್ತಾ ಇರ್ತೀರಾ, ಸಪೋಸ್ ನೀವು ತುಂಬ ಓದ್ತಾ ಇರ್ತೀರಾ, ನಾವು ಹೆವಿ ವರ್ಕ್ ಕೊಡ್ತಾ ಇರ್ತೀವಿ, ತುಂಬ ವರ್ಕ್ ಕೊಡ್ತಾ ಇರ್ತೀವಿ, ಹೋಮ್ ವರ್ಕ್ ಕೊಡ್ತಾ ಇರ್ತೀವಿ. ಸೊ ನಮಗೆ ಅದನ್ನು ಒಂದು ಚೇಂಜಸ್, ನಿಮ್ಮ ಕಾನ್ಸಂಟ್ರೇಷನ್ ಮೇಲೆ ಆಗೋ ಚೇಂಜಸ್, ಆ ಎಫೆಕ್ಟ್ನ ನೀವು ರೆಡ್ಯೂಸ್ ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಬರ್ಡನ್ ಆಗ್ತಾ ಇರುತ್ತೆ, ಸ್ಟ್ರೆಸ್ ಆಗ್ತಾ ಇರುತ್ತೆ ಅಂದ್ಕೊಡಿ. ಆ ಸ್ಟ್ರೆಸ್ನ ನೀವು ರೆಡ್ಯೂಸ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತೀರಾ ಓದುವಾಗ? ಸೊ ಫಾರ್ ಎಕ್ಸಾಂಪಲ್ ಟಿ ವಿ ನೋಡ್ತಾ ಇರ್ತೀರಾ, ಇಲ್ಲಾಂದರೆ ಗೇಮ್ ಆಡೋಕೆ ಹೋಗ್ತೀರಾ ಅಂದರೆ ಆ ಎಫೆಕ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಫರ್ದರ್ ಒಂದು ಡೈರೆಕ್ಷನ್ ಮೂವ್ ಆಗ್ತಾ ಇದ್ದೀರಾ. ಇದರ್ ನೀವೊಂದು ಗೇಮ್ ಆಡೋಕೆ ಹೋಗ್ಬೋದು, ಇಲ್ಲ ಟಿ ವಿ ನೋಡ್ಬೋದು, ಇಲ್ಲ ಒಂದು ಬೇರೆ ಒಂದು ಬುಕ್ಸ್ಗಳನ್ನ ಓದ್ಬೋದು. ದಟ್ ಮೀನ್ಸ್ ಒಂದು ಸ್ಟ್ರೆಸ್ ಆಗ್ತಾರನ್ನ ನೀವು ರಿಲೀವ್ ಮಾಡ್ಕೊಳ್ಳೋಕ್ಕೆ, ಒಂದು ಎಫೆಕ್ಟ್ನ ಆಗಿದ್ದನ್ನ ರಿಲೀವ್ ಮಾಡ್ಕೊಳ್ಳೋಕ್ಕೆ, ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಡೈರೆಕ್ಷನ್ ಮೂವ್ ಆಗ್ತೀರಾ. ಸೊ ದಟ್ ಇಸ್ ವಾಟ್ ಲೀ-ಚಾಟ್ಲೆರ್ ಪ್ರಿನ್ಸಿಪಲ್. ಹಾಗಾದರೆ ಇಲ್ಲಿ ಹೇಳ್ತಾರದಷ್ಟೇ, ಒಂದು ಕೆಮಿಕಲ್ ರಿಯಾಕ್ಷನ್ ಈಕ್ವಲಿಬ್ರಿಯಮ್ ಇಸ್ ಸಬ್ಜೆಕ್ಟ್ ಟು ಎನಿ ಸ್ಟ್ರೆಸ್ ಅಂದರೆ ಎನಿ ಚೇಂಜಸ್, ದೆನ್ ದ ಈಕ್ವಲಿಬ್ರಿಯಮ್ ಶಿಫ್ಟ್ಸ್ ಇನ್ ದಟ್ ಡೈರೆಕ್ಷನ್, ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಯಾವ ಡೈರೆಕ್ಷನ್ ಹೋಗುತ್ತೆ ಆ ಚೇಂಜಸ್ನ ರಿಡ್ಯೂಸ್ ಮಾಡ್ಕೊಳ್ಳೋಂಥ ಡೈರೆಕ್ಷನ್ಗೆ ಮೂವ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಈಗ ವಾಟರ್ನ ಆ್ಯಡ್ ಮಾಡಿದೆ. ಓಕೆ, ಏನೋ ಚೇಂಜ್, ಏನೋ ಸ್ಟ್ರೆಸ್ ಮಾಡಿದೆ. ಸೊ ಯಾಕೆ ಈಕ್ವಲಿಬ್ರಿಯಮ್ ಯಾವ ಶಿಫ್ಟ್ ಆಯಿತು, ಯಾವ ಕಡೆ ಶಿಫ್ಟ್ ಆಯಿತು ಅಂದರೆ ಫಾರ್ವರ್ಡ್ ಶಿಫ್ಟ್ ಆಯಿತು. ಯಾಕಂದರೆ ಈ ವಾಟರ್ ಎಕ್ಸಸ್ ಆಗ್ತಾಯಿದ್ರೆ ವಾಟರ್ಲಿ ಈ ಕಡೆ ಹೋದರೆ ಬ್ಯಾಲೆನ್ಸ್ ಆಗುತ್ತೆ. ಆ ಈಕ್ವಲಿಬ್ರಿಯಮ್ನ ಸ್ಟ್ರೆಸ್ನ ಚೇಂಜ್ ಮಾಡಿದ್ರೆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಡೈರೆಕ್ಷನ್ ಮೂವ್ ಆಯಿತು. ಇಲ್ಲ ನಾನು ವಾಟರ್ನ ಈ ಸೈಡಲ್ಲಿ ಹಾಕ್ತೀನಿ, ಒಂದು ಎಫೆಕ್ಟ್ ಆಯಿತು, ಇಲ್ಲಿ ಒಂದು ಚೇಂಜಸ್ ನಾನು ಹಾಕಿದ್ದೀನಿ, ಆಗ ವಾಟರ್ ಏನಾಯಿತು ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಟು ರೆಡ್ಯೂಸ್ ದಟ್ ಎಫೆಕ್ಟ್. ಓಕೆ, ಸೊ ದಟ್ ಇಸ್ ವಾಟ್ ಲೀ-ಚಾಟ್ಲೆರ್ಸ್ ಪ್ರಿನ್ಸಿಪಲ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಸೊ ಹಾಗಾದರೆ ಈಗ ಥ್ರೂ ಲೀ-ಚಾಟ್ಲೆರ್ ಪ್ರಿನ್ಸಿಪಲ್ ನಾವೀಗ ಆ ಎಫೆಕ್ಟ್ಗಳು ಯಾವುದು ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಪಿ ಯು ಸಿ ನೀವೆಲ್ಲ ಓದಿರ್ತೀರ ತುಂಬ. ಸೊ ಲೀ-ಚಾಟ್ಲೆರ್ ಪ್ರಿನ್ಸಿಪಲ್ ಅಂದರೆ ಏನೂ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್. ಹಾಗಾದರೆ ಯಾವ ಚೇಂಜಸ್ ಮಾಡ್ತಾ ಇದ್ದೀವಿ? ಎಫೆಕ್ಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್. ಫಸ್ಟ್ ಈಗ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಸಪೋಸ್ A + B ಗಿವ್ಸ್ C + D ಅಂತ ಅಂದ್ಕೊಳ್ಳೋಣ. ಸೊ ಒಂದು ಈಕ್ವಲಿಬ್ರಿಯಮ್ ಸ್ಟೇಜ್ ಇದೆ, ಈಕ್ವಲಿಬ್ರಿಯಮ್ ರಿಯಾಕ್ಷನ್. ಎಫೆಕ್ಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂದರೆ ಇಫ್ ಎನಿ ಆಫ್ ದ ರಿಯಾಕ್ಟೆಂಟ್ಸ್, ಈಗ ಕಾನ್ಸಂಟ್ರೇಷನ್ A ನಾನು ಎಕ್ಸಸ್ ಹಾಕ್ತೀನಿ. ಓಕೆ, ಕಾನ್ಸಂಟ್ರೇಷನ್ ಏನದು ಏನ ಎಕ್ಸಸ್ ಆ್ಯಡ್ ಮಾಡ್ತೀನಿ. ಸೊ ಈಗ ಏನಾಯಿತು, ರಿಯಾಕ್ಟೆಂಟ್ ಎಕ್ಸಸ್ ಆಯಿತು. ಓಕೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಕ್ಸಸ್ ಆಯಿತು. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಕ್ಸಸ್ ಆದಾಗ ಎಕ್ಸಸ್ ಆಗ್ತಾ ಏನಾಗುತ್ತೆ, ರಿಯಾಕ್ಷನ್ ಯಾವ ಕಡೆ ಹೋಗುತ್ತೆ? ಸೊ ರಿಯಾಕ್ಟೆಂಟು ರಿಯಾಕ್ಟ್ ಆಗಿ ಪ್ರಾಡಕ್ಟ್ನ ಫಾರ್ಮ್ ಮಾಡೋಕ್ಕೆ ಹೋಗ್ತಾ ಇರುತ್ತೆ. ದಟ್ ಮೀನ್ಸ್ ಇಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇಸ್ ಇನ್ಕ್ರೀಸಸ್, ಇಟ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಹೇಳೋದು ಆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಕನ್ಸ್ಯೂಮ್ ಆಗೋದು ಜಾಸ್ತಿ ಆ ಕಡೆಗೆ ಮೂವ್ ಆಗುತ್ತೆ. ರಿಯಾಕ್ಟೆಂಟ್ಸ್ಗಳು ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡ್ತಿದ್ದೆ, ಹಾಗಾಗಿ ಪ್ರಾಡಕ್ಟ್ಸ್ ಡೈರೆಕ್ಷನ್ಲಿ ಮೂವ್ ಆಗುತ್ತೆ. ಇಫ್ ನಾನೇನಾದರೂ ಸಿನ ಜಾಸ್ತಿ ಮಾಡ್ತೀನಿ, ಸೊ ಇಲ್ಲಿ ಎಕ್ಸಸ್ ಆಗಿದೆ ಪ್ರಾಡಕ್ಟ್ಸ್ ಅಂತಂದರೆ ಯಾವ ಕಡೆ ಚೇಂಜ್ ಅದನ್ನು ಆ ಕನ್ಸ್ಯೂಮ್ ಆಗಬೇಕು ಅಂತಂದರೆ ರಿಯಾಕ್ಟೆಂಟ್ ಕಡೆ ಮೂವ್ ಆಗುತ್ತೆ. ದೋ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ಬೋದು, ಇದು ಥ್ರೋ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಮೀನ್ಸ್ ನೀವು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ಜಾಸ್ತಿ ಮಾಡಿದ್ರೆ ಅದು ಪ್ರಾಡಕ್ಟ್ ಕಡೆಗೆ ಹೋಗಬೇಕು, ಅಂದರೆ ರಿಯಾಕ್ಟಾಗಿ ಪ್ರಾಡಕ್ಟ್ ಫಾರ್ಮ್ ಮಾಡಬೇಕು. ಇಫ್ ನೀವೇನಾದರೂ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಅದೇನಾಗುತ್ತೆ, ರಿಯಾಕ್ಟೆಂಟ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಆ ಎಫೆಕ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾದ್ರೆ ಏನು ಹೇಳ್ಬೋದು ನೋಡಿ ಪಾಯಿಂಟ್ಸು. ವೆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸ್ಡ್, ಈಕ್ವಲಿಬ್ರಿಯಮ್ ಶಿಫ್ಟ್ಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಅರ್ಥ ಆಯ್ತು ಏನು ಅಂತ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡಿದ್ರೆ ಅದು ಕನ್ಸ್ಯೂಮ್ ಆಗಬೇಕಂದ್ರೆ ಏನಾಗಬೇಕು, ಪ್ರಾಡಕ್ಟಾಗಿ ಫಾರ್ಮ್ ಆಗಬೇಕು, ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು. ಹಾಗಾದರೆ ಈಕ್ವಲಿಬ್ರಿಯಮ್ ಶಿಫ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ಪ್ರಾಡಕ್ಟ್ ಸೈಡ್ಗೆ ಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಈಸ್ ಇನ್ಕ್ರೀಸಸ್, ಈಗ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಏನಂದರೆ ಇದು ಎಕ್ಸಸ್ ಆಗಿದೆ, ಹಾಗೇನಾಗುತ್ತೆ ಈಕ್ವಲಿಬ್ರಿಯಮ್ ಈ ಕಡೆ ಶಿಫ್ಟ್ ಆಗಿದೆ. ಸಪೋಸ್ ಫಾರ್ ಎಕ್ಸಾಂಪಲ್ ಸೀಸಾ ಅಂತ ನೋಡಿದ್ದಾರೆ ನೀವು. ಓಕೆ, ಸೀಸಾ ಅಂತ ನೋಡಿದಾಗ ಇಲ್ಲಿಬ್ರು ಸ್ಟೂಡೆಂಟ್ಸ್, ಇಲ್ಲಿಬ್ರು ಮಕ್ಕಳು ಎರಡು ಕೂತಿದ್ದಾರೆ ಅಂದ್ಕೊಳ್ಳಿ. ಸೊ ಏನು ಬ್ಯಾಲೆನ್ಸ್ ಆಗಿದೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ನಾನೀಗ ಏನು ಮಾಡ್ತೀನಿ ಅಂತಂದರೆ
ಆ ಇಬ್ಬರು ಸ್ಟೂಡೆಂಟ್ಸ್ ಜೊತೆ ಇನ್ನೊಬ್ಬ ಸ್ಟೂಡೆಂಟ್ಸ್ನ ಕೂರಿಸ್ತೀನಿ. ಆಗೇನಾಗುತ್ತೆ, ಸೊ ಈ ರೀತಿ ಇದ್ದಿದ್ದು ಬ್ಯಾಲೆನ್ಸ್ ಈ ರೀತಿ ಆಗುತ್ತೆ. ಹಾಗಾದರೆ ಈ ಕ್ಲೂನ್ ಯಾವ ಕಡೆ ಶಿಫ್ಟ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಂದರೆ ಸೊ ಈ ಕಡೆ ಶಿಫ್ಟ್ ಆಗಬೇಕು ಈ ರೀತಿ. ಅಂದರೆ ಇನ್ನೊಬ್ಬ ಸ್ಟೂಡೆಂಟ್ನ ಇಲ್ಲಿ ಹಾಕಿದ್ರೆ ಸೊ ಈ ಕಡೆ ಶಿಫ್ಟ್ ಆಗುತ್ತಲ್ವಾ. ಸೊ ದಟ್ ಮೀನ್ಸ್ ಸೊ ಹೀಗಿದ್ದೇನಾಗುತ್ತೆ, ಈ ಕಡೆ ಶಿಫ್ಟ್ ಆಗುತ್ತೆ. ಅಕಸ್ಮಾತ್ ನಾನು ಈ ಕಡೆ ಹಾಕ್ತೀನಿ, ಸೊ ಬ್ಯಾಲೆನ್ಸಿಂಗ್ ಹೀಗಾಯಿತು, ಆಗೇನಾಗುತ್ತೆ ಈ ಕಡೆ ಶಿಫ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಈ ಕಡೆ ಒಬ್ಬ ಸ್ಟೂಡೆಂಟ್ ಹಾಕಿದ್ರೆ ಕನ್ಸ್ಯೂಮ್ ಆಗಬೇಕು ಅಂದರೆ ಈ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ. ಸೊ ಈ ರೀತಿ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಕಾನ್ಸಂಟ್ರೇಷನ್, ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಟುವರ್ಡ್ಸ್ ರಿವರ್ಸ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ಎಫೆಕ್ಟ್ ಆಫ್ ಟೆಂಪ್ರೇಚರ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಎಫೆಕ್ಟ್ ಆಫ್ ಟೆಂಪ್ರೇಚರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ ಕೆಲವರು. ಸೊ ತುಂಬ ಸಿಂಪಲ್ ಇದೆ. ಸೊ ಫಸ್ಟು ಅದನ್ನೇ ನೋಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಗೊತ್ತಾಯ್ತು ಏನಂತ ಅಂದ್ಬಿಟ್ಟು ನೆಕ್ಸ್ಟ್ ಎಫೆಕ್ಟ್ ಆಫ್ ಚೇಂಜ್, ದ ಎಫೆಕ್ಟ್ ಆಫ್ ಚೇಂಜ್ ಇನ್ ಟೆಂಪ್ರೇಚರ್ ಯಾವ ರೀತಿ ಡಿಸ್ಕಸ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಹೀಟ್ ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಆ್ಯಂಡ್ ಅದೇ ಇನ್ನೊಂದು ರಿಯಾಕ್ಷನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಹೀಟ್ ಪ್ಲಸ್ ಸಿ. ಓಕೆ, ಸೊ ಇಲ್ಲಿ ನೋಡಿ ಏನು ಕಾಣಿಸ್ತದೆ ನಿಮಗೆ, ಹೀಟ್ ಅನ್ನೋದು ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿದೆ, ಇಟ್ಸ್ ಅ ರಿಯೇಜೆಂಟ್ ಅಂತ ಕನ್ಸಿಡರ್ ಮಾಡಿ. ಹೀಟ್ನ ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿದೆ. ದಟ್ ಮೀನ್ಸ್ ಪ್ರಾಡಕ್ಟ್ ಫಾರ್ಮ್ ಆದಾಗ ಹೀಟ್ ರಿಲೀಸ್ ಆಗಿದೆ ಅಂದ್ಕೊಳ್ಳಿ. ಏನಾಗಿದೆ, ಪ್ರಾಡಕ್ಟ್ ಫಾರ್ಮ್ ಆದಾಗ ಹೀಟ್ ರಿಲೀಸ್ ಆಗಿದೆ. ದಟ್ ಮೀನ್ಸ್ ಎಂಥಾಲ್ಫಿ ಇಸ್ ನೆಗೆಟಿವ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಎಂಥಾಲ್ಫಿ ನೆಗೆಟಿವ್ ಅಂದರೆ ಎನರ್ಜಿ ರಿಲೀಸ್ ಆಗ್ತಿದೆ ಅಂದರೆ, ಎರಡು ಬಾಂಡ್ ಫಾರ್ಮ್ ಆಯಿತು ಅಂತಂದರೆ, ಪ್ರಾಡಕ್ಟ್ ಫಾರ್ಮ್ ಆಯಿತು ಅಂದರೆ ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಮೀನ್ಸ್ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್. ಇಲ್ಲಿ ರಿಯಾಕ್ಟೆಂಟ್ ಏನು ಮಾಡ್ತದೆ, ಹೀಟ್ನ ಅಬ್ಸಾರ್ವ್ ಮಾಡಿಕೊಂಡು ಸೊ ಪ್ರಾಡಕ್ಟ್ನ ಫಾರ್ಮ್ ಮಾಡ್ತದೆ, ಹೀಟ್ನ ಅಬ್ಸಾರ್ವ್ ಮಾಡಿಕೊಂಡು. ಹಾಗಾದರೆ ಎಂಥಾಲ್ಫಿ ಚೇಂಜ್ ಆಗುತ್ತೆ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಆಗುತ್ತೆ. ಸೊ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಒಂದು ರಿಯಾಕ್ಟೆಂಟ್ಸ್ ಎರಡು ಕೂಡ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು ಅಂದರೆ, ಎರಡು ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ಹೀಟ್ನ ಅಬ್ಸರ್ವ್ ಮಾಡ್ಕೋಬೇಕು, ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಬೇಕು. ಸೊ ಹಾಗಿದ್ದಾಗ ಏನಾಗುತ್ತೆ, ಡೆಲ್ಟಾ ಎಚ್ ಪಾಸಿಟಿವ್ ಇದೆ. ಹಾಗಾದರೆ ಡೆಲ್ಟಾ ಎಚ್ ನೆಗೆಟಿವ್ ಇದ್ದರೆ ಅಕಾರ್ಡಿಂಗ್ ಟು ಥರ್ಮೋಡೈನಮಿಕ್ ಕಾನ್ಸೆಪ್ಟ್ ಗೊತ್ತಿದೆ, ಏನಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಡೆಲ್ಟಾ ಎಚ್ ಪಾಸಿಟಿವ್ ಇದ್ದರೆ ಇಟ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ನೀವು ಥಿಂಕ್ ಮಾಡಿ ಎಕ್ಸೋಥರ್ಮಿಕ್ ಅಂತಂದರೆ, ಈಗ ಈ ಕೇಸಲ್ಲಿ ನೀವೇನಾದರೂ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ, ಯಾವಾಗ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಎ ಪ್ಲಸ್ ಬಿ ಇದೆ, ಈ ಕೇಸಲ್ಲಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಆಲ್ರೆಡಿ ಪ್ರಾಡಕ್ಟಲ್ಲಿ ಹೀಟು ಎವಾಲ್ವ್ ಆಗ್ತಿದೆ, ಹೀಟ್ ರಿಲೀಸ್ ಆಗ್ತಿದೆ. ನೀವು ಎಕ್ಸಸ್ ಹೀಟ್ನ ಕೊಡಬೇಕಾ. ಸೊ ಈಗ 100 ಡಿಗ್ರಿ ವಾಟರ್ನ ಬಾಯ್ಲ್ ಮಾಡಿರ್ತಾರೆ, 100 ಡಿಗ್ರಿ ಬಾಯ್ಲ್ ಆಗಿ ಹೀಟು ಎವಾಪರೇಟ್ ಆಗ್ತಿರುತ್ತೆ. ನೀವು ಹೋಗಿ ಪುನಃ ಹೀಟ್ ಮಾಡಬೇಕಾ, ಪುನಃ ಹೀಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 100 ಡಿಗ್ರಿ ಬಾಯ್ಲ್ ಆಗಿದೆ ವಾಟರು, ಪುನಃ ಹೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆಗೇನು ಮಾಡಬೇಕು, ನೀವು ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು ಅಂತ ಅರ್ಥ. ಹಾಗಾದರೆ ದಿಸ್ ಇಸ್ ಲೋ ಟೆಂಪ್ರೇಚರ್. ಓಕೆ, ಇಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಈ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗಲ್ಲ, ಬಟ್ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಇಟ್ ಗೋಸ್ ವಿತ್ ಅ ಫಾರ್ವರ್ಡ್ ಡೈರೆಕ್ಷನ್. ದಟ್ ಮೀನ್ಸ್ ಇನ್ ಎಕ್ಸೋಥರ್ಮಿಕ್ ಡೈರೆಕ್ಷನ್. ಅಂದರೆ ಲೋ ಟೆಂಪ್ರೇಚರ್ ಫೇವರ್ಸ್ ದ ಎಕ್ಸೋಥರ್ಮಿಕ್ ಡೈರೆಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ ಅಂದರೆ ಹೀಟ್ ಆಗಲೇ ಎವಾಲ್ವ್ ಆಗ್ತದೆ. ಹೀಟ್ ಎವಾಲ್ವ್ ಆಗ್ತಾ ಇದೆ ಅಂದರೆ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕಾ, ಡಿಕ್ರೀಸ್ ಮಾಡಬೇಕಾ. ಟೆಂಪ್ರೇಚರ್ನ ಆ್ಯಕ್ಚುಲಿ ಡಿಕ್ರೀಸ್ ಮಾಡಬೇಕು. ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತ ಹೇಳಿದೆ. ಸೊ ಆಗಲೇ ಹೀಟ್ ಆಗಿರೋ ವಾಟರ್ನ, ಹಾಟ್ ವಾಟರ್ ಇರುತ್ತೆ, ಅದನ್ನು ನೀವು ತುಂಬ ಹೀಟ್ ಮಾಡಿದ್ರೆ ಏನು ಪ್ರಯೋಜನ. ಸೊ 100 ಡಿಗ್ರಿ ಆಗಲೇ ಬಾಯ್ಲ್ ಆಗಿದೆ. ಸೊ ಹಾಗಾದರೆ ಡೆಲ್ಟಾ ಎಚ್ ನೆಗೆಟಿವ್ ಇದೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದರೆ ಪ್ರಾಡಕ್ಟ್ಸ್ ಫೇವರ್ಡ್ ಆಗಬೇಕು ಅಂದರೆ ಲೋ ಟೆಂಪ್ರೇಚರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗಳು ಲೋ ಟೆಂಪ್ರೇಚರಲ್ಲಿ ಫೇವರಬಲ್ ಕಂಡೀಷನ್. ಇನ್ ಕೇಸ್ ಏನಾದರೂ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಗೋಸ್ ವಿತ್ ಅ ಬ್ಯಾಕ್ವರ್ಡ್ ಡೈರೆಕ್ಷನ್. ದಟ್ ಮೀನ್ಸ್ ಎಂಡೋಥರ್ಮಿಕ್ ಆಗುತ್ತೆ. ಸೊ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತು ಅಂತಂದರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ಬಟ್ ಫಾರ್ವರ್ಡ್ ರಿಯಾಕ್ಷನ್, ನಿಮಗೆ ಪ್ರಾಡಕ್ಟ್ ಫೇವರ್ ಆಗಬೇಕು, ಪ್ರಾಡಕ್ಟ್ ಫಾರ್ಮ್ ಆಗಬೇಕು ಅಂತಂದರೆ ನೀವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗಳಲ್ಲಿ ಲೋ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು, ಟೆಂಪ್ರೇಚರ್ ಡಿಕ್ರೀಸ್ ಆಗಿರಬೇಕು. ಯಾವಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗಳಲ್ಲಿ. ನೋಟ್ ಇಟ್ ಡೌನ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಈಗ ಇಲ್ಲಿ ಟೆಂಪ್ರೇಚರು ಏನಾಗಿದೆ, ಹೀಟ್ನ ರಿಯಾಕ್ಟೆಂಟ್ಗೆ ಕೊಡ್ತಾ ಇದ್ದೀವಿ. ಹೀಟ್ನ ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಷ್ಟು ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ದಿಸ್ ಇಸ್ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀವಿ, ಫಾರ್ವರ್ಡ್ ಡೈರೆಕ್ಷನ್. ದಟ್ ಇಸ್ ವಾಟ್ ಎಂಡೋಥರ್ಮಿಕ್. ಈ ರಿಯಾಕ್ಷನ್ ಎಂಡೋಥರ್ಮಿಕ್ ಅಂತ ಅಂದರೆ ಇಲ್ಲಿ ಟೆಂಪ್ರೇಚರ್ ಏನು ಮಾಡಬೇಕು, ನಾವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು. ಸೊ ಎಂಡೋಥರ್ಮಿಕ್ ಅಂದ್ರೂ ಹೀಟ್ ಅಬ್ಸರ್ವ್ ಮಾಡ್ಕೋತದೆ. ಹೀಟ್ ಬೇಕು ಅಂತ ಇದೆ ಅಂದರೆ ನಾವೇನು ಮಾಡಬೇಕು, ಟೆಂಪ್ರೇಚರ್ನ ಕೊಡ್ತಾ ಇರಬೇಕು. ಇಲ್ಲಿ ಹೀಟ್ ಬೇಡ ಅಂತ ಹೀಟ್ ಎವಾಲ್ವ್ ಆಗ್ತದೆ, ಇಲ್ಲಿ ಟೆಂಪ್ರೇಚರ್ ಕೂಡ ನೆಸೆಸಿಟಿ ಇಲ್ಲ, ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಬೇಕು. ಬಟ್ ಈ ರಿಯಾಕ್ಷನ್ ಏನಾಗಿದೆ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂದರೆ ಇಲ್ಲಿ ಹೀಟ್ ಅಬ್ಸರ್ವ್ ಮಾಡ್ಕೋದೆ, ರಿಯಾಕ್ಟೆಂಟ್ಗೆ ನಾವು ಹೀಟ್ನ ಸಪ್ಲೈ ಮಾಡ್ತಾ ಇರಬೇಕು. ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಟುವರ್ಡ್ಸ್ ಎಂಡೋಥರ್ಮಿಕ್ ಡೈರೆಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಯಾವುದಿರುತ್ತೆ ಅಲ್ಲಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು ಟು ಗೆಟ್ ದ ಪ್ರಾಡಕ್ಟ್. ನೀವೇನಾದರೂ ಇಲ್ಲಿ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಆಗೇನಾಗುತ್ತೆ, ಇದು ಬ್ಯಾಕ್ವರ್ಡ್ ಡೈರೆಕ್ಷನ್ ಬಂದುಬಿಡುತ್ತೆ, ರಿವರ್ಸ್ ರಿಯಾಕ್ಷನ್ ತಗೋತ್ತೆ. ಯಾಕಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ ಲೋ ಟೆಂಪ್ರೇಚರಲ್ಲಿ. ಓಕೆ, ಈ ರಿಯಾಕ್ಷನ್ ಆ್ಯಕ್ಚುಲಿ ನೀವು ಹೀಟ್ನ ಜಾಸ್ತಿ ಸಪ್ಲೈ ಮಾಡಬೇಕು. ಬಟ್ ನೀವು ಟೆಂಪ್ರೇಚರ್ನ ಡಿಕ್ರೀಸ್ ಮಾಡೋರು ಏನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ.
ಸೊ ದಿಸ್ ಇಸ್ ವಾಟ್ ಟೆಂಪ್ರೇಚರ್ ಎಫೆಕ್ಟ್. ಸೊ ತುಂಬ ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೂ ಹಿಂಟ್ ಕೊಡ್ತೀನಿ ನೋಡಿ. ಹೀಟ್ ಏನಿದೆ ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿದೆ. ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಹೀಟ್ ಏನಿರುತ್ತೆ ಪ್ರಾಡಕ್ಟ್ ಸೈಡಲ್ಲಿ ಒಂದು ರಿಯೇಜೆಂಟ್ ಅಂತ ಇಟ್ಕೊಳ್ಳಿ. ಬಟ್ ಅದು ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಹೀಟ್ ಯಾವ ಸೈಡಲ್ಲಿರುತ್ತೆ, ರಿಯಾಕ್ಷನ್ ಸೈಡಲ್ಲಿರುತ್ತೆ. ಅದರ ಅರ್ಥ ನೀವು ಹೀಟ್ನ ಜಾಸ್ತಿ ಕೊಡ್ತಾ ಇರಬೇಕು. ಇಲ್ಲಿ ಏನಿದೆ ಹೀಟ್ ಯಾವಾಗ ಆಗ್ತಾಯಿದೆ ಅಂದರೆ ಹೀಟನ್ನು ನೀವು ಕಡಿಮೆ ಮಾಡಬೇಕು, ಟೆಂಪ್ರೇಚರ್ ಕಡಿಮೆ ಮಾಡಬೇಕು. ಆಗ ಫೇವರಬಲ್ ಕಂಡೀಷನ್ ಫಾರ್ವರ್ಡ್ ಡೈರೆಕ್ಷನ್. ಅರ್ಥ ಇದೆಯೇನು ಅಂತ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಇದಕ್ಕಿಂತ ಮುಂಚೆ ನೀವು ನೋಟ್ ಮಾಡ್ಕೋಬೋದು. ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಶಿಫ್ಟ್ ದ ಈಕ್ವಿಲಿಬ್ರಿಯಂ ಇನ್ ದ ಡೈರೆಕ್ಷನ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಯಾವ ಡೈರೆಕ್ಷನ್ ಹೋಗುತ್ತೆ, ಎಂಡೋಥರ್ಮಿಕ್ ಡೈರೆಕ್ಷನ್ಗೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ. ಇಫ್ ಡಿಕ್ರೀಸ್ ಇನ್ ದ ಟೆಂಪ್ರೇಚರ್ ವುಡ್ ಶಿಫ್ಟ್ ದ ಈಕ್ವಿಲಿಬ್ರಿಯಂ ಇನ್ ದ ಡೈರೆಕ್ಷನ್ ಎಕ್ಸೋಥರ್ಮಿಕ್ ಡೈರೆಕ್ಷನ್. ಎಕ್ಸೋಥರ್ಮಿಕ್ ಅಂದರೆ ಈ ಡೈರೆಕ್ಷನ್ ಅನ್ಕೊಳ್ಳಿ. ಸೊ ನೀವು ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಯಾವ ಡೈರೆಕ್ಷನ್ ಹೋಗುತ್ತೆ, ಎಕ್ಸೋಥರ್ಮಿಕ್ ಡೈರೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಕ್ಸೋ ಮತ್ತು ಎಂಡೋ ಅಂತ ಇದೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಎಂಡೋಥರ್ಮಿಕ್ ಶಿಫ್ಟ್ ಆಗುತ್ತೆ. ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸೋಥರ್ಮಿಕ್ ಶಿಫ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತೇನು ಅಂತ. ಸೊ ದಿಸ್ ಇಸ್ ವಾಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೇನು ಹೇಳ್ತೀನಿ ನೋಡಿ. ಈಗ ಶಾರ್ಟ್ ಕಟ್ಸ್ಗಳು ಕೊಡ್ತೀನಿ, ಡೋಂಟ್ ವರಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಫ್ರೀಸಿಂಗ್ ಆಫ್ ವಾಟರ್. H2O ಲಿಕ್ವಿಡ್ ಇದೆ. ಓಕೆ, H2O ಸಾಲಿಡ್. ಓಕೆ, ಫ್ರೀಸಿಂಗ್ ಆಫ್ ವಾಟರ್. ಫ್ರೀಸಿಂಗ್ ಆಫ್ ವಾಟರ್ ಅಂದರೆ ನೀವು ವಾಟರ್ ಫ್ರೀಸ್ ಆಗ್ತಾಯಿದೆ ಅಂದರೆ ಏನಾಗಿದೆ, ಸಾಲಿಡ್ ಲಿಕ್ವಿಡಿಂದ ಸಾಲಿಡ್ ಫಾರ್ಮ್ ಆಗ್ತಾಯಿದೆ ಅಂದರೆ ಒಂದು ಬಾಂಡ್ ಫಾರ್ಮ್ ಆಗ್ತಿದೆ ಅಂತ ಅರ್ಥ. ಆಗೇನಾಗುತ್ತೆ, ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಫ್ರೀಸಿಂಗ್ ಆಫ್ ವಾಟರ್ ಇಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ಇಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ನೀವು ಟೆಂಪ್ರೇಚರ್ನ ಏನು ಮಾಡಬೇಕು, ಟೆಂಪ್ರೇಚರ್ನ ನೀವು ಇಲ್ಲಿ ಡಿಕ್ರೀಸ್ ಮಾಡಬೇಕು. ಡಿಕ್ರೀಸ್ ಮಾಡಿದ್ರೆ ಇಟ್ ಮೂವ್ಸ್ ಇನ್ ಎಕ್ಸೋಥರ್ಮಿಕ್ ಡೈರೆಕ್ಷನ್. ಆಗ ಲಿಕ್ವಿಡ್ ಇರೋದು ಸಾಲಿಡ್ ಆಗಿ ವಾಟರ್ ಫ್ರೀಸಿಂಗ್ ಆಗುತ್ತೆ. ಸೊ ಸಾಲಿಡಿಫೈ ಆಗ್ತಾಯಿದೆ ಅಂದರೆ ಎನರ್ಜಿ ರಿಲೀಸ್ ಆಗ್ತಾಯಿದೆ ಅಂತ ಅರ್ಥ. ಇಲ್ಲಿ ಎನರ್ಜಿ ರಿಲೀಸ್ ಆಗ್ತಾಯಿದೆ ಅಂತ ಅರ್ಥ. ಈ ಕಂಡೀಷನ್ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಇದ್ದಾಗ ನೀವು ಟೆಂಪ್ರೇಚರ್ ಏನು ಮಾಡಬೇಕು, ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಬೇಕು, ಇನ್ಕ್ರೀಸ್ ಮಾಡಿಕೊಡೋದು. ಇಫ್ ಇನ್ ಕೇಸ್ ನೀವೇನಾದರೂ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಇಟ್ ಗೋಸ್ ವಿತ್ ಅ ರಿವರ್ಸ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ಎಂಡೋಥರ್ಮಿಕ್ ಡೈರೆಕ್ಷನ್. ದಿಸ್ ಇಸ್ ಎಕ್ಸೋಥರ್ಮಿಕ್. ಫಾರ್ವರ್ಡ್ ಡೈರೆಕ್ಷನ್ ಬಂದಿದೆ, ಡೆಲ್ಟಾ ಎಚ್ ನೆಗೆಟಿವ್ ಅಂತ ಇದ್ದರೆ ಇದು ಫಾರ್ವರ್ಡ್ ಡೈರೆಕ್ಷನ್ ಎಕ್ಸೋಥರ್ಮಿಕ್ ಅಂತ ಗೊತ್ತಾಗ್ತದೆ. ಅಕಸ್ಮಾತ್ ಅದೇ H2O ಸಾಲಿಡ್ ಇದೆ, ಲಿಕ್ವಿಡ್ ಆಗ್ತಾಯಿದೆ ಅಂದರೆ ಮೆಲ್ಟ್ ಆಗ್ತಾಯಿದೆ ಅಂತ ಅರ್ಥ. ಮೆಲ್ಟಿಂಗ್ ಆಗ್ತಾಯಿದೆ ಅಂದರೆ ಎಂಥಾಲ್ಫಿ ಇಸ್ ಪಾಸಿಟಿವ್. ಓಕೆ, ಬಾಂಡು ಬ್ರೇಕ್ ಆಗ್ತಿದೆ ಕಂಪ್ಲೀಟು. ಅಂದರೆ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ನೀವೀಗ ಸಾಲಿಡ್ ಐಸ್ ಇರುತ್ತೆ. ಸಾಲಿಡ್ ಐಸ್ ಇದ್ದಾಗ ಏನು ಮಾಡ್ತಾರೆ, ಹೀಟ್ ಮಾಡ್ತಾರೆ. ಯಾಕೆ, ಲಿಕ್ವಿಡಾಗಿ ಕನ್ವರ್ಟ್ ಆಗಲಿ ಅಂದರೆ ಏನು, ಹೀಟ್ ಅಬ್ಸರ್ವ್ ಆಗ್ತದೆ. ಹೀಟು ಇಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅಂತ ಅರ್ಥ. ಹೀಟ್ ಅಬ್ಸರ್ವ್ ಆಗ್ತಾಯಿದೆ ಅಂದರೆ ಎಂಥಾಲ್ಫಿ ಇಸ್ ಪಾಸಿಟಿವ್. ಹಾಗಾದರೆ ಇಲ್ಲಿ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಟುವರ್ಡ್ಸ್ ಎಂಡೋಥರ್ಮಿಕ್ ಡೈರೆಕ್ಷನ್ ಮೂವ್ ಆಗುತ್ತೆ. ಓಕೆ, ಎಂಡೋಥರ್ಮಿಕ್ ಡೈರೆಕ್ಷನ್ ಯಾಕಂದರೆ ಇಲ್ಲೇ ಇದೆ ಎಂಡೋಥರ್ಮಿಕ್ ಅಂತ. ಸೊ ದಿಸ್ ಇಸ್ ಎಂಡೋಥರ್ಮಿಕ್ ಡೈರೆಕ್ಷನ್. ಇಲ್ಲಿ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಟುವರ್ಡ್ಸ್ ಎಕ್ಸೋಥರ್ಮಿಕ್ ಡೈರೆಕ್ಷನ್ ಅಂದರೆ ರಿವರ್ಸ್. ಓಕೆ, ರಿವರ್ಸ್ ಇಸ್ ಪಾಸಿಬಲ್ ಅಂತ ಹೇಳ್ಬೋದು. ಓಕೆ, ಫ್ರೀಸಿಂಗ್ ಆಫ್ ವಾಟರ್ ಅಂದರೆ ನೀವು ಲಿಕ್ವಿಡ್ನ ಸಾಲಿಡಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತೀರಾ, ಇಲ್ಲ ನೀವೇನು ಮಾಡ್ತೀರಿ ಟೆಂಪ್ರೇಚರ್ ಡಿಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಗ ಸಾಲಿಡಿಫೈ ಆಗುತ್ತೆ. ಆಗ ಅಂದ್ರೆ ಅರ್ಥ ಏನು, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅರ್ಥ. ಸೊ ಲೋ ಟೆಂಪ್ರೇಚರ್ ಡಿಕ್ರೀಸ್ ಮಾಡ್ತಾ ಇದ್ರೆ ಅಂದರೆ ಎಕ್ಸೋಥರ್ಮಿಕ್ ಡೈರೆಕ್ಷನ್ ಅಂತ ಅರ್ಥ. ಸೊ ಅದೇ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ದಟ್ ಇಸ್ ಎಂಡೋಥರ್ಮಿಕ್. ಸಾಲಿಡ್ನ ಲಿಕ್ವಿಡ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಹೀಟ್ ಮಾಡ್ತೀರಾ. ಐಸ್ ಕ್ಯೂಬ್ನ ಹೀಟ್ ಮಾಡ್ತೀರಾ, ಸಾಲಿಡ್ ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತೆ. ದಟ್ ಮೀನ್ಸ್ ಎಂಡೋಥರ್ಮಿಕ್ ಡೈರೆಕ್ಷನ್. ಆಗ ನಾವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ವಾಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಸೊ ಇಷ್ಟು ಗೊತ್ತಿರಬೇಕು ಕರೆಕ್ಟಾಗಿ, ನಿಮ್ಗೇನು ಗೊತ್ತಿರಲಿಲ್ಲ. ಸೊ ಈಗ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋದು ಏನಾಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಓಕೆ, ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು. ಇಫ್ ಇನ್ ಕೇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ನೀವೇನಾದರೂ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಾಗೋದು ರಿವರ್ಸ್ ರಿಯಾಕ್ಷನ್. ಓಕೆ, ರಿವರ್ಸ್ ರಿಯಾಕ್ಷನ್. ಇಲ್ಲಾಗೋದು ಫಾರ್ವರ್ಡ್ ರಿಯಾಕ್ಷನ್. ಫಾರ್ವರ್ಡ್ ಡೈರೆಕ್ಷನಲ್ಲಿ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಓಕೆ, ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ಅದೇನಾದ್ರು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದ್ರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಡಿಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಡಿಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಆ ರಿಯಾಕ್ಷನ್ ಏನಾದರೂ ಎಂಡೋಥರ್ಮಿಕ್ ಆಗಿದ್ರೆ, ಓಕೆ, ಆ ರಿಯಾಕ್ಷನ್ ಏನಾದರೂ ಎಕ್ಸೋಥರ್ಮಿಕ್ ಆಗಿದ್ರೆ, ಎಂಡೋಥರ್ಮಿಕ್ ಆಗಿದ್ರೆ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡ್ಬೋದು, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು. ಹಾಗಾದರೆ ಇದು ರಿವರ್ಸ್ ಆಗುತ್ತೆ. ಈಕ್ವಿಲಿಬ್ರಿಯಂ ರಿವರ್ಸ್ ಡೈರೆಕ್ಷನಲ್ಲಿ ಶಿಫ್ಟ್ ಆಗುತ್ತೆ. ಬಟ್ ಇದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಶಿಫ್ಟ್ ಆಗುತ್ತೆ. ಯಾಕಂದರೆ ಲೋ ಟೆಂಪ್ರೇಚರ್ ಫಾರ್ ವೇವರ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದ್ರೆ ನೀವು ಟೆಂಪ್ರೇಚರ್ ಡಿಕ್ರೀಸ್ ಮಾಡಬೇಕು. ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದ್ರೆ ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡಿದ್ರೆ ಡಿಕ್ರೀಸ್ ಮಾಡಿದ್ರೆ ಎಕ್ಸೋಥರ್ಮಿಕ್ನ ರಿವರ್ಸ್ ಡೈರೆಕ್ಷನ್ ಮೂವ್ ಆಗುತ್ತೆ ಈಕ್ವಿಲಿಬ್ರಿಯಂ. ಓಕೆ, ಸೊ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗಬೇಕು ಅಂದರೆ ಅಲ್ಲಿ ಆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು, ಎಂಡೋಥರ್ಮಿಕ್ ಇತ್ತು ಅಂತಂದರೆ. ಓಕೆ, ಅರ್ಥ ಆಗಿದೆಯೇನು ಅಂತ. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಮಕ್ಕಳು, ತುಂಬ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. MCQ ಕ್ವಶನ್ಸ್ನ ಸಾಲ್ವ್ ಮಾಡುವಾಗ ನಿಮ್ಗೆ ಇನ್ನೂ ಐಡಿಯಾ ಸಿಗುತ್ತೆ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ವಾಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಆ್ಯಂಡ್ ನೆಕ್ಸ್ಟ್ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. ಸೊ ಪ್ರೆಷರ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ನ ಡಿಕ್ರೀಸ್ ಮಾಡಿದಾಗ ಏನಾಗುತ್ತೆ. ಇಫ್ ನೀವೇನಾದರೂ ಫಾರ್ ಎಕ್ಸಾಂಪಲ್ ಈಗ N2 + 3H2
ಗಿವ್ಸ್ 2NH3. ಓಕೆ, 2NH3 ಅಂತ ಇದೆ ಅನ್ಕೊಳ್ಳಿ. ಸೊ ಈಗ N2 + 3H2 ಗಿವ್ಸ್ 2NH3 ಅಂದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 4 ಮೋಲ್ಸ್ ಇದೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 2 ಮೋಲ್ಸ್ ಇದೆ. ನೀವು ಈಗ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಪ್ರೆಷರ್ ಆ್ಯಂಡ್ ಮೋಲ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನ್. ಪ್ರೆಷರ್ ಮತ್ತು ನಂಬರ್ ಆಫ್ ಮೋಲ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನ್. ಅಕಾರ್ಡಿಂಗ್ ಟು ಐಡಿಯಲ್ ಗ್ಯಾಸ್ ಇಕ್ವೇಷನ್ PV = NRT ಅಂತಂದರೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ನಂಬರ್ ಆಫ್ ಮೋಲ್ಸ್, ಬಟ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನ್ ಟು ವಾಲ್ಯೂಮ್. ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಿದ್ರೆ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಈಗ ನೀವು ಪ್ರೆಷರ್ನ ಇಲ್ಲಿ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ, ಇಫ್ ಇನ್ಕ್ರೀಸ್ ಇನ್ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೋಬೇಕು ಅಂದರೆ ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗುತ್ತೆ ಆ ಕಡೆ ಮೂವ್ ಆಗಬೇಕು. ಅರ್ಥ ಮಾಡ್ಕೊಳ್ಳಿ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗಿದ್ದರೆ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಯಿತು. ಆ ಪ್ರೆಷರ್ನ, ಆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೋಬೇಕಂದ್ರೆ ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇದೆ ಆ ಕಡೆ ಮೂವ್ ಆಗಬೇಕು. ಅಂದರೆ ಡಿಕ್ರೀಸ್ ಇನ್ ನಂಬರ್ ಆಫ್ ಮೋಲ್ಸ್. ಓಕೆ, ಡಿಕ್ರೀಸ್ ಇನ್ ನಂಬರ್ ಆಫ್ ಮೋಲ್ಸ್ ಈ ಕಡೆ ಮೂವ್ ಆಗುತ್ತೆ ಈಕ್ವಿಲಿಬ್ರಿಯಂ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಮೋಲ್ಸ್ ಇದೆ, 2 ಮೋಲ್ಸ್ ಇದೆ. ನಾನು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇದೆಯೋ 2 ಮೋಲ್ಸ್ ಇದೆ. ಸೊ ಈ ಕಡೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ, ಅಂದರೆ ಫಾರ್ವರ್ಡ್ ಡೈರೆಕ್ಷನ್. ಇನ್ಕ್ರೀಸಸ್ ದ ಪ್ರೆಷರ್, ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಂ ಇನ್ ಡಿಕ್ರೀಸಿಂಗ್ ಗೇಷಿಯಸ್ ಮೋಲ್ಸ್. ಇದು ಗೇಷಿಯಸ್ ಸ್ಟೇಟಲ್ಲಿ ಇರಬೇಕು. ಓಕೆ, ಗೇಷಿಯಸ್ ಸ್ಟೇಟಲ್ಲೇ ಮೆನ್ಷನ್ ಮಾಡಿರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಷರ್ ಅಪ್ಲಿಕೇಬಲ್ ಟು ಗೇಷಿಯಸ್ ಸ್ಟೇಟ್ ಓನ್ಲಿ. ಹಾಗಾದರೆ ನಿಮಗೆ ಕೂಡ ಫಸ್ಟ್ ಕಂಡೀಷನ್ ಏನು? increase in pressure shifts the equilibrium in the direction of lesser number of gaseous moles. ಇಲ್ಲಿ 4 moles ಇದೆ, ಇಲ್ಲಿ 2 moles ಇದೆ. ನೀವು ಈ ಒಂದು ಕಂಡೀಷನ್, ಈ gaseous ಮಿಕ್ಸ್ಚರಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗುತ್ತೆ? ನಂಬರ್ ಆಫ್ ಮೋಲ್ಸ್ ಎಲ್ಲಿ ಕಡಿಮೆ ಇರುತ್ತೋ ಆ ಕಡೆ ಶಿಫ್ಟ್ ಆಗುತ್ತೆ. ಯಾಕೆ? ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಗೊತ್ತಿರೋದೇ ಅದು. ಬಟ್ ಆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆಯಿತು ಅಂದರೆ ಆ ಎಫೆಕ್ಟ್ನ ರಿಲೀವ್ ಮಾಡ್ಕೊಳ್ಳೋಕ್ಕೆ ಯಾವ ಕಡೆ ಕಡಿಮೆ ನಂಬರ್ ಆಫ್ ಮೋಲ್ಸ್ ಇದೆಯೋ ಆ ಕಡೆ ಮೂವ್ ಆಗಬೇಕು, ಈಕ್ವಿಲಿಬ್ರಿಯಂ ಶಿಫ್ಟ್ ಆಗಬೇಕು ಆ ಕಡೆ. ಸೊ ಹಾಗಾದರೆ ಇನ್ಕ್ರೀಸ್ ಇನ್ ಪ್ರೆಷರ್ shifts the equilibrium towards lesser number of gaseous moles ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫಸ್ಟ್ ಕಂಡೀಷನ್. ಆ್ಯಂಡ್ ಅದೇ ಇನ್ನೊಂದು ಕಂಡೀಷನ್ ಯಾವುದಾದ್ರೆ ನೆಕ್ಸ್ಟ್ ಕಂಡೀಷನ್ ನೋಡಿ, ಡಿಕ್ರೀಸ್ ಇನ್ ಪ್ರೆಷರ್. ಓಕೆ, ಡಿಕ್ರೀಸ್ ಇನ್ ಪ್ರೆಷರ್ ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಂ ಇನ್ ಡೈರೆಕ್ಷನ್ ಆಫ್ ಲಾರ್ಜರ್ ನಂಬರ್ ಆಫ್ ಮೋಲ್ಸ್. ಈಗ ಪ್ರೆಷರ್ನ ಡಿಕ್ರೀಸ್ ಮಾಡಿದ್ರಿ, ಆಗ ನಂಬರ್ ಆಫ್ ಮೋಲ್ಸ್ ಏನಾಯಿತು? ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಯಿತು. ಹಾಗಾದರೆ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗಿದೆ ಯಾವಾಗ? ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಗಿದೆ, ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗಿದೆ. ಈ ಕಡಿಮೆ ಆಗಿದೆ ಅಂದರೆ ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರುತ್ತೋ ಆ ಕಡೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗಬೇಕು ಟು ರಿಡ್ಯೂಸ್ ದಟ್ ಎಫೆಕ್ಟ್. ಪ್ರೆಷರ್ನ ಕಡಿಮೆ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಯಿತು. ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಗಿದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ ಆ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಆ ಕಡೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗಬೇಕು. ಹಾಗಾದರೆ ಇಲ್ಲಿ ಯಾವ ಕಡೆ ಶಿಫ್ಟ್ ಆಗುತ್ತೆ? ಇಲ್ಲಿ 2 ಮೋಲ್ಸ್ ಇದೆ. ಈ ಕಂಡೀಷನ್ಗೆ ನಾನು ಅಪ್ಲೈ ಮಾಡ್ತೀನಿ ಪ್ರೆಷರ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಡಿಕ್ರೀಸ್ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ? ಈ ಕಡೆ ಜಾಸ್ತಿ ಇದೆ, ಸಾರಿ ಈ ಕಡೆ ಕಡಿಮೆ ಇದೆ. ಓಕೆ, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ದೀನಿ, ಸೊ ಡಿಕ್ರೀಸ್ ಮಾಡಿದ್ದೀನಿ, ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಯಾವ ಕಡೆ ಮೂವ್ ಆಗುತ್ತೆ ಈಕ್ವಿಲಿಬ್ರಿಯಮ್ಮು? ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇದೆಯೋ ಆ ಕಡೆ ಮೂವ್ ಆಗುತ್ತೆ. ಅಂದರೆ ಟುವರ್ಡ್ಸ್ ದಿಸ್ ಡೈರೆಕ್ಷನ್ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಿರೋದೇ ಡಿಕ್ರೀಸಿಂಗ್ ಪ್ರೆಷರ್ ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಂ ಇನ್ ದ ಡೈರೆಕ್ಷನ್ ಆಫ್ ಲಾರ್ಜರ್ ನಂಬರ್ ಆಫ್ ಮೋಲ್ಸ್. ಇನ್ಕ್ರೀಸಿಂಗ್ ಪ್ರೆಷರ್ ಲೆಸರ್ ನಂಬರ್ ಆಫ್ ಮೋಲ್ಸ್, ಡಿಕ್ರೀಸಿಂಗ್ ಪ್ರೆಷರ್ ಮೋರ್ ನಂಬರ್ ಆಫ್ ಗೇಷಿಯಸ್ ಮೋಲ್ಸ್. ಸೊ ಈ ರೀತಿ ಟ್ರಿಕ್ಸ್ಗಳನ್ನ ನೆನಪಿಕೊಳ್ಳಿ. ಸೊ ಇಲ್ಲಿ ಗೊತ್ತಿರಬೇಕಾದ್ರೆ ಡಿಕ್ರೀಸ್ ಇನ್ ಲಾರ್ಜರ್ ನಂಬರ್, ಇನ್ಕ್ರೀಸ್ ಇನ್ ಪ್ರೆಷರ್ ಲೆಸರ್ ನಂಬರ್ ಆಫ್ ಗೇಷಿಯಸ್ ಮೋಲ್ಸ್. ಸೊ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆಯಿತು, ಆಗ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆಯೋ ಈಕ್ವಿಲಿಬ್ರಿಯಂ ಆ ಕಡೆ ಶಿಫ್ಟ್ ಆಗಬೇಕು. ನೀವು ಪ್ರೆಷರ್ನ ಡಿಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಯಿತು. ಸೊ ಎಫೆಕ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇದೆಯೋ ಆ ಕಡೆ ಮೂವ್ ಆಗಬೇಕು. ಸೊ ಕನ್ಫ್ಯೂಸ್ ಮಾಡ್ಕೊಬಿಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಪ್ರೆಷರ್. ಓಕೆ, ಎಫೆಕ್ಟ್ ಆಫ್ ಪ್ರೆಷರ್ ಕಂಪ್ಲೀಟ್ ಫಸ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಮಕ್ಕಳ ಏನು ಅಂತ? ಸೊ ದಿಸ್ ಇಸ್ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ the effect of addition of inert gas. Okay, addition of inert gas ಅಂದ್ರೆ a non-reactive gas, that means noble gases or inert gases in nature. Okay, for example ಈಗ inert gas ನ ಆಡ್ ಮಾಡಿದ್ರೆ at constant volume. Okay, at constant volume. ಓಕೆ, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ N2 + 3H2 ಗಿವ್ಸ್ 2NH3. ಓಕೆ, ಈ ರಿಯಾಕ್ಷನ್ಗೆ ಅಪ್ಲೈ ಮಾಡೋಣ. ಸೊ ಈಗ ಏನಾಗಿದೆ, ಇಲ್ಲಿ ವಾಲ್ಯೂಮು ಕಾನ್ಸ್ಟೆಂಟ್ ಇದೆ. ಏನು ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ? ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ನೀವೇನಾದ್ರು ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀರಾ. ಸೊ ಸಪೋಸ್ ಆರ್ಗಾನ್ ಗ್ಯಾಸ್ನ ಆ್ಯಡ್ ಮಾಡ್ತೀರಾ, ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀರಾ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ಇನರ್ಟ್ ಗ್ಯಾಸ್ ಏನಾಗುತ್ತೆ? ಇನರ್ಟ್ ಗ್ಯಾಸ್ ರಿಯಾಕ್ಟಿವ್, ನಾನ್ ರಿಯಾಕ್ಟಿವ್ ಇನ್ ನೇಚರ್, ರಿಯಾಕ್ಟ್ ಆಗಲ್ಲ ಅಲ್ಲಿ. ಸೊ ವಾಲ್ಯೂಮೇ ಕಾನ್ಸ್ಟೆಂಟ್ ಇದೆ. ಸೊ ಹಾಗಾದರೆ ಇಲ್ಲೇನಾಗುತ್ತೆ? ಈಕ್ವಿಲಿಬ್ರಿಯಂ ಏನೂ ಕೂಡ ಡಿಸ್ಟರ್ಬ್ ಆಗಲ್ಲ. ಸೊ ಪ್ರೆಷರ್ ಏನಿದೆ, ಪಾರ್ಷಿಯಲ್ ಪ್ರೆಷರ್ ಆಫ್ ದಟ್ ನೈಟ್ರೋಜನ್ ಹೈಡ್ರೋಜನ್ NH3 ಇದೆ, ದ ಪಾರ್ಷಿಯಲ್ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರೋದ್ರಿಂದ ದರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಂ
at constant volume. ಯಾವಾಗ ವಾಲ್ಯೂಮು ಕಾನ್ಸ್ಟೆಂಟ್ ಇದ್ದರೆ, ದಟ್ ಮೀನ್ಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಂ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗಲ್ಲ. ಸೊ ಪ್ರೆಷರ್ ಇದ್ರೂ ಕೂಡ ವಾಲ್ಯೂಮ್ ಇನ್ಕ್ರೀಸ್ ನಂಬರ್ ಆಫ್ ಮೋಲ್ಸ್ ಏನು ಚೇಂಜ್ ಆಗಲ್ಲ. ಸೊ ಸೇಮ್ ಆ್ಯಸ್ ಇಟ್ ಇಸ್ ಇರುತ್ತೆ. ಸೊ ಯಾಕಂದರೆ ಆರ್ಗನ್ ಗ್ಯಾಸ್, ಇನರ್ಟ್ ಗ್ಯಾಸ್ ಏನಿದೆ ಅದು ಕೂಡ ನಾನ್ ರಿಯಾಕ್ಟಿವ್ ಗ್ಯಾಸ್. ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ನೀವು ಈಗ ಕಂಪ್ಲೀಟ್ ಈ ಚೇಂಬರ್ನ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀರಾ. ಸೊ ವಾಲ್ಯೂಮ್ ಕಂಪ್ಲೀಟ್ ಕಾನ್ಸ್ಟೆಂಟ್ ಇದೆ, ದೇರ್ ಇಸ್ ನೋ ಡಿಕ್ರೀಸ್ ಇನ್ ವಾಲ್ಯೂಮ್, ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ವಾಲ್ಯೂಮ್. ಹಾಗಿದ್ರೆ ನಂಬರ್ ಆಫ್ ಮೋಲ್ಸ್ ಕೂಡ ಚೇಂಜ್ ಆಗಲ್ಲ. ಸೊ ಹಾಗಿತ್ತು ಅಂತಂದರೆ ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಂ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಯಾವಾಗ ವಾಲ್ಯೂಮ್ನ ಕಾನ್ಸ್ಟೆಂಟಾಗಿ ಇಟ್ಟಾಗ. ಆ್ಯಂಡ್ ಇಫ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಓಕೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಈಗ ತೊಗೊಳ್ಳೋದು ನಾನು ಪ್ರೆಷರ್ನ ಕಾನ್ಸ್ಟೆಂಟಾಗಿ ಇಡ್ತೀನಿ. ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡುವಾಗ ಪ್ರೆಷರ್ನ ಕಾನ್ಸ್ಟೆಂಟಾಗಿ ಇಡ್ತೀನಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಈಗ ಅದೇ ಚೇಂಬರಲ್ಲಿ ಏನಾಗುತ್ತೆ, ನಾನು ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಓಕೆ, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಬಟ್ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ. ಸೊ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ N2 + 3H2 ಗಿವ್ಸ್ 2NH3 ಅಂತ ಇದೆ. ಓಕೆ, ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನ್ ರಿಯಾಕ್ಟಿವ್ ಪಾರ್ಟ್ ಅಂತ ಗೊತ್ತು, ಬಟ್ ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ಪ್ರೆಷರ್ ಕಾನ್ಸ್ಟೆಂಟ್ ಇದು, ಇದಕ್ಕೆಲ್ಲ ಕೂಡ ಪಾರ್ಷಿಯಲ್ ಪ್ರೆಷರ್, ಓಕೆ, ಇಲ್ಲೆಲ್ಲ ಕೂಡ ಪಾರ್ಷಿಯಲ್ ಪ್ರೆಷರ್ ಅಂತ ಇರುತ್ತೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಗ್ಯಾಸಸ್ ಅಂತ ಇರ್ತದೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಗ್ಯಾಸಸ್ಸಿಂದ ಸೊ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿ ಟೋಟಲ್ ಒಂದು ಸಿಸ್ಟಮ್ ನಾನು ಪ್ರೆಷರ್ನ ಕಾನ್ಸ್ಟೆಂಟ್ ಆಗಿಟ್ಟಿರ್ಬೋದು, ಬಟ್ ಇಂಡಿವಿಜುವಲ್ ಪ್ರೆಷರ್ ಅಂತ ಮಾಲಿಕ್ಯೂಲ್ಸ್ N2, H2, 3H ಇಂಡಿವಿಜುವಲ್ ಪ್ರೆಷರ್ ಅಂತ ಇದೆ. ಹಾಗಾದರೆ ಏನಾಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಏನಾಗಿದೆ, ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಈಗ ಹಾಗಾದರೆ ಏನಾಗಿದೆ, ಇಲ್ಲಿ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ ನಾನು ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿದ್ದೀನಿ, ಆಗ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗಿದೆ. ಆ ಎಫೆಕ್ಟ್ನ ರಿಲೀವ್ ಮಾಡ್ಕೋಬೇಕು, ರಿಡ್ಯೂಸ್ ಮಾಡ್ಕೋಬೇಕು ಅಂದರೆ ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗಬೇಕು, ನಂಬರ್ ಆಫ್ ಮೋಲ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆ ಶಿಫ್ಟ್ ಆಗಬೇಕು. ಅರ್ಥ ಆಯ್ತಾ ಮಕ್ಕಳಿಗೆ ಅಂತ? ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗಿದೆ. ಓಕೆ, ವಾಲ್ಯೂಮ್ ಪ್ರೆಷರ್ is inversely proportional to volume and pressure is directly proportional to number of moles. Then number of moles is inversely proportional to volume ಅಂತ ಆರಾಮಾಗಿ ಹೇಳ್ಬೋದಲ್ಲ. That means number of moles is equal to concentration by volume ಅಂತ ಇದೆ. It is directly proportional to concentration but inversely proportional to volume. ವಾಲ್ಯೂಮ್ ಜಾಸ್ತಿ ಆಗಿದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾದರೆ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಯಿತು. ಯಾವಾಗ ಡಿಸ್ಟರ್ಬ್ ಆಯಿತು, ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ಆಗ ಡಿಸ್ಟರ್ಬ್ ಆಗಿದೆ, ಆಗ ನಂಬರ್ ಆಫ್ ಮೋಲ್ಸ್ ಏನಾಗಿದೆ, ಕಡಿಮೆ ಆಗಿದೆ. ಆ ಡಿಸ್ಟರ್ಬ್ ಆದಾಗ ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಯಿತು ಅಂದರೆ ಆ ಎಫೆಕ್ಟ್ನ ರಿಡ್ಯೂಸ್ನ, ಆ ಎಫೆಕ್ಟ್ನ ಕಂಪ್ಲೀಟ್ ಮಾಡ್ಕೋಬೇಕು, ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗಬೇಕು, ನಂಬರ್ ಆಫ್ ಮೋಲ್ಸ್ ಎಲ್ಲಿ ಜಾಸ್ತಿ ಇರೋದು ಆ ಕಡೆ ಶಿಫ್ಟ್ ಆಗಬೇಕು. ಸೊ ಹಾಗಾದರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಅಡಿಷನ್ ಆಫ್ inert gas at constant pressure equilibrium shift in a direction where there is a increase in number of moles of gases. Increase in number of moles of gases ಯಾವ ಕಡೆ ಜಾಸ್ತಿ ಇರುತ್ತೆ ಆ ಕಡೆ ಮೂವ್ ಆಗುತ್ತೆ. ಸಪೋಸ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. PCl5 ಓಕೆ ಗಿವ್ಸ್ PCl3 + Cl2. ಸೊ ಆಲ್ ಆರ್ ಇನ್ ಗೇಷಿಯಸ್ ಸ್ಟೇಟ್, ಎಲ್ಲ ಕೂಡ ಗೇಷಿಯಸ್ ಸ್ಟೇಟಲ್ಲಿದೆ. ಸೊ ಈಗ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ, ಈ ಕಡೆ 2 ಮೋಲ್ಸ್ ಇದೆ, ಇಲ್ಲಿ 1 ಮೋಲ್ ಇದೆ. ಈಗ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀರಿ. ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡಿದಾಗ ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಮ್. ಸೊ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ, 2 ಮೋಲ್ಸ್ ಈ ಕಡೆ ಇದೆ. ಸೊ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಓಕೆ, ಅಕಸ್ಮಾತ್ ಈಗ ಇನ್ನೊಂದು ರಿಯಾಕ್ಷನ್ N2 + 3H2 ಗಿವ್ಸ್ 2NH3. ಸೊ ಈ ರಿಯಾಕ್ಷನ್ ನೋಡಿ, ಸೊ ನಂಬರ್ ಆಫ್ ಮೋಲ್ಸ್ 2 ಇದೆ, ಈ ಕಡೆ 4 ಇದೆ. ಸೊ ಈಗ ನೀವು ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತಾ ಇದ್ದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದೆ, ಬಟ್ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗ್ತದೆ. ಸೊ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗಿದೆ ಅಂದರೆ ರಿಕವರ್ ಮಾಡ್ಕೋಬೇಕು ಅಂದರೆ ಇನ್ಕ್ರೀಸ್ ನಂಬರ್ ಆಫ್ ಮೋಲ್ಸ್ ಎಲ್ಲಿರುತ್ತೋ ಆ ಕಡೆ ಮೂವ್ ಆಗಬೇಕು. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ, ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಕೆಲವೊಂದು ರಿಯಾಕ್ಷನಲ್ಲಿ H2 + I2 ಗಿವ್ಸ್ 2HI. ಓಕೆ, ಇಲ್ಲೂ 2 ಮೋಲ್ಸ್ ಇದೆ, ಇಲ್ಲೂ 2 ಮೋಲ್ಸ್ ಇದೆ. H2 I2 2 ಮೋಲ್ಸ್, ಇಲ್ಲೂ 2 ಮೋಲ್ಸ್ ಇದೆ. ಸೊ ಅಂದರೆ ಡೆಲ್ಟಾ N = 0, 2 - 2 ಡೆಲ್ಟಾ N = 0 ಬರುತ್ತೆ. ಆ್ಯಂಡ್ ದೇರ್ ಇಸ್ ಇನ್ ದಿಸ್ ಕೇಸ್ ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಮ್. ನೀವು ಪ್ರೆಷರ್ ಅಪ್ಲೈ ಮಾಡಿದ್ರು, ವಾಲ್ಯೂಮ್ ಏನೇ ಮಾಡಿದ್ರು ದೇರ್ ಇಸ್ ನೋ ಎಫೆಕ್ಟ್ ಆಫ್ ಈಕ್ವಿಲಿಬ್ರಿಯಮ್, ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಮ್. ಈ ಕಂಡೀಷನ್ ನಂಬರ್ ಆಫ್ ಮೋಲ್ಸ್ ಈಕ್ವಲ್ ಇತ್ತು ಅಂದರೆ, ಅಥವಾ 0 ಇತ್ತು ಅಂತಂದರೆ, ಡೆಲ್ಟಾ N = 0 ಇತ್ತು ಅಂದರೆ, ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಎರಡೂ ಸೇಮ್ ಇತ್ತು ಅಂತಂದರೆ ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಅದು ನೋಟ್ ಮಾಡ್ಕೊಳ್ಳಿ. ಸೊ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಆ 3 ಎಕ್ಸಾಂಪಲ್ಸ್ನ ನೋಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡ್ಕೊಳ್ಳಿ, ಸೊ ಕನ್ಫ್ಯೂಸ್ ಆಗಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ದ ಫೈನಲ್ ಫ್ಯಾಕ್ಟರ್ ಇಸ್ ಕ್ಯಾಟಲಿಸ್ಟ್. ಓಕೆ, ಎಡಿಷನ್ ಆಫ್ ಕ್ಯಾಟಲಿಸ್ಟ್. ಈ ಕ್ಯಾಟಲಿಸ್ಟ್ ಎಫೆಕ್ಟ್ನ ನಾವು ಆರಾಮಾಗಿ ಹೇಳ್ಬೋದು. ಯಾಕಂದರೆ ಕ್ಯಾಟಲಿಸ್ಟ್ ಅಂದರೆ ಏನು, ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ಸ್ಪೀಡ್ ಆಫ್ ರಿಯಾಕ್ಷನ್. ಇದು ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ನು ಸೇಮ್ ಏನು ರಿಯಾಕ್ಷನ್ ಮಾಡುತ್ತೋ ಅಂದರೆ ಸ್ಪೀಡ್ ಮಾಡೋದು ಏನಾಗಿರ್ಬೋದು, ರಿಯಾಕ್ಷನ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಸೇಮ್ ಅದೇ ಥರ ಬ್ಯಾಕ್ವರ್ಡ್ ರಿಯಾಕ್ಷನ್ ಪ್ರಿಫರೆನ್ಸ್ ಕೊಡುತ್ತೆ. ಹಾಗಾದರೆ ಎಡಿಷನ್ ಆಫ್ ಕ್ಯಾಟಲಿಸ್ಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಏನು ಮಾಡುತ್ತೆ, ಒಂದು ಆಕ್ಟಿವೇಷನ್ ಎನರ್ಜಿನ ಕಡಿಮೆ ಮಾಡಿ ಲೋವರ್ ಪಾತ್ವೇನ ಸಪ್ಲೈ ಮಾಡುತ್ತೆ. ಓಕೆ, ರಿಯಾಕ್ಷನ್ ತುಂಬ ಹೈಯರ್ ಪಾತ್ವೇ ತೊಗೊಳೋಕ್ಕಿಂತ ಲೋವರ್ ಪಾತ್ವೇಲಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ದಟ್ ಮೀನ್ಸ್ ಆಕ್ಟಿವೇಷನ್ ಎನರ್ಜಿ ಕಡಿಮೆ ಮಾಡುತ್ತೆ. ದಟ್ ಇಸ್ ವಾಟ್ ಅ ಕ್ಯಾಟಲಿಸ್ಟ್ ರೋಲ್.
ಬಟ್ ಕ್ಯಾಟಲಿಸ್ಟ್ ಈಕ್ವಿಲಿಬ್ರಿಯಂ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ, ಯಾಕಂದರೆ ಫಾರ್ವರ್ಡ್ ಡೈರೆಕ್ಷನ್ಗೆ ಏನು ಪ್ರಿಫರೆನ್ಸ್ ಕೊಡ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಿಯಾಕ್ಷನ್ ರೇಟು ತುಂಬ ಸ್ಲೋ ಆಗಿ ನಡೀತಾ ಇರುತ್ತೆ, ಆ ರಿಯಾಕ್ಷನ್ ರೇಟನ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ರಿಯಾಕ್ಷನ್ ರೇಟು ತುಂಬ ಸ್ಪೀಡಾಗಿ ನಡೀತಾ ಅಂದರೆ ರಿಯಾಕ್ಷನ್ ರೇಟ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಒಂದು ಈಕ್ವಲ್ ಸ್ಟೇಜಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಯಾವ ಪ್ರಿಫರೆನ್ಸ್ ಇರುತ್ತೋ ಬ್ಯಾಕ್ವರ್ಡ್ ಡೈರೆಕ್ಷನ್ ಅದೇ ಪ್ರಿಫರೆನ್ಸ್ ಇರುತ್ತೆ. ಸೊ ದಟ್ಸ್ ವೈ ಕ್ಯಾಟಲಿಸ್ಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಂ. ಓಕೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ಯಾವುದೇ ರೀತಿ ಎಫೆಕ್ಟು ಕ್ಯಾಟಲಿಸ್ಟ್ ಇರಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಸ್. ಓಕೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ಫ್ಯಾಕ್ಟರ್ಸ್ ಯಾವುದು ಗೊತ್ತಾಯಿತು? ಟೆಂಪರೇಚರ್, ಕಾನ್ಸಂಟ್ರೇಷನ್, ಪ್ರೆಷರ್ ಆ್ಯಂಡ್ addition of inert gas. Catalyst has no effect. Addition of inert gas ಅಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದರೆ there is no effect, ಬಟ್ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದರೆ ಇನ್ಕ್ರೀಸಿಂಗ್ ನಂಬರ್ ಆಫ್ ಮೋಲ್ಸ್ ಕಡೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಕ್ವಶನ್ಸ್ ನಿಮ್ಗೆ ರೈಸ್ ಆಗುತ್ತೆ. ಆ ಕ್ವಶನ್ಸ್ ಆಗ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟು ಈ ಕಂಪ್ಲೀಟ್ ಇದನ್ನು ನೋಟ್ ಮಾಡ್ಕೊಬಿಡಿ. ಓಕೆ, ಸೊ ನೋಟ್ ಮಾಡ್ಕೊಟ್ಟಿರಲ್ಲ ಮಕ್ಕಳು ಕಂಪ್ಲೀಟು. ಸೊ ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ MCQ ಕ್ವಶನ್ಸ್ಗೆ ಹೋಗೋಣ. ಡೈರೆಕ್ಟಾಗಿ ಬೇಗ ಸಾಲ್ವ್ ಮಾಡೋಣ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ MCQ ಕ್ವಶನ್ಸ್ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಹಾಗಾದ್ರೆ. ಸೊ ಫಸ್ಟ್ ಕ್ವಶನ್ ಏನು ನೋಡೋಣ. ಸೊ ನಿಮ್ಗೆ ಗೊತ್ತಿದೆ MTG ಗೈಡಿಂದ ನಾನು ಕ್ವಶನ್ಸ್ಗಳನ್ನ ಚೂಸ್ ಮಾಡಿದ್ದೀನಿ. ಸೊ MTG ಗೈಡ್ನ ರೆಫರ್ ಮಾಡಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ KC ಫಾರ್ A + B gives C + D is 10. KC ವ್ಯಾಲ್ಯೂ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ KC ವ್ಯಾಲ್ಯೂ, ದಟ್ ಈಸ್ KC is equal to 10. ಓಕೆ, and if a container contains 1, 2, 3, 4 moles per liter of A, B, C, D and D respectively at 25 degrees Celsius, then forward reaction should be favored, backward reaction should be favored, the reaction should be at equilibrium, none of this. ಇಲ್ಲಿ ಕೊಟ್ಟಿರೋದೇನು ಡೈರೆಕ್ಷನ್ ಕೊಟ್ಟಿದ್ದಾರೆ. ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿದೆಯಾ, ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿದೆಯಾ ಅಂದರೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೊಟ್ಟಿದ್ದಾರೆ, ಯಾವ ಫ್ಯಾಕ್ಟರ್ನ ಯೂಸ್ ಮಾಡಬೇಕು ಅಂದರೆ ಯಾವ ಅಪ್ಲಿಕೇಶನ್ ನಾವು ಯೂಸ್ ಮಾಡಬೇಕು, ರಿಯಾಕ್ಷನ್ ಕೋಶಿಯಂಟ್. ದಟ್ ಮೀನ್ಸ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, KC ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ QC ವ್ಯಾಲ್ಯೂ. QC is equal to concentration of C into concentration of D divided by concentration of A into concentration of B. ಓಕೆ, ಪವರ್ C, ಪವರ್ D ಆ್ಯಂಡ್ A, B. ಓಕೆ, ಸೊ A, B, C, D ಎಲ್ಲ ಒಂದೊಂದು ಮೂಲ ಇದೆ ಅಲ್ಲಿ. ಬಟ್ ಏನು ಕೊಟ್ಟಿದ್ದಾರೆ, ಇಫ್ ಎ ಕಂಟೈನರ್ ಕಂಟೈನ್ಸ್ 1, 2, 3, 4 moles per liter of A, B, C, D, so that means C is 4 mole and this is 3 mole, D is 3 mole and A is 1 mole and the B is 2 mole. That means 12 by 6, so 2, that is equal to 6. Okay, 6 ಬರುತ್ತೆ at any stage of time. Okay, if a container contains 1, 2, 3 per liter of A, B, C, D respectively 25 degrees Celsius, ಇಷ್ಟನ್ನು ಕೊಟ್ಟಿದ್ದಾರೆ. ಈಕ್ವಿಲಿಬ್ರಿಯಂ ಅಂತಲ್ಲಿ ಮೆನ್ಷನ್ ಮಾಡಿಲ್ಲ. ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ನಾವು ಫೈಂಡ್ ಮಾಡಬೇಕಾಗಿರೋದು KC ವ್ಯಾಲ್ಯೂ. ಸೊ QC ವ್ಯಾಲ್ಯೂ ದೇ ಹ್ಯಾವ್ ಗಿವನ್. ಸೊ ಇಲ್ಲೇನಾಗಿದೆ, QC ಇಸ್ ಲೆಸ್ ದೆನ್ KC. ಸೊ QC ವ್ಯಾಲ್ಯೂ ಏನಾಗಿದೆ, ಇದು 6 ಇದೆ, ಇಟ್ ಇಸ್ ಲೆಸ್ ದೆನ್ 10. ಸೊ QC ವ್ಯಾಲ್ಯೂ ಇಸ್ ಲೆಸ್ ದೆನ್ KC ಅಂತಂದರೆ ಯಾವ ರಿಯಾಕ್ಷನ್ ಆಗುತ್ತೆ. ಸೊ QC ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ A + B gives C + D ಅಂತ ಇದೆ. ಓಕೆ, KC ವ್ಯಾಲ್ಯೂ ಎಷ್ಟಿದೆ, KC ವ್ಯಾಲ್ಯೂ 10 ಇದೆ. ಹಾಗಾದರೆ QC ವ್ಯಾಲ್ಯೂ ಲೆಸ್ ದೆನ್ KC ಇದೆ ಅಂತಂದರೆ ಸೊ ಏನಾಗಿದೆ, 10 ಒಳಗಿದೆ ಅಂದರೆ ಸೊ ರಿಯಾಕ್ಷನ್ ಸೈಡಲ್ ಇದೆ ಅಂತ. ರಿಯಾಕ್ಷನ್ ಸೈಡಲ್ಲಿ ನಾವು QCನ ಫೈಂಡ್ ಔಟ್ ಮಾಡಿದ್ವಿ ಅಂತ. ಹಾಗಾದರೆ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ, ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಇಸ್ ಆಪ್ಷನ್ A, ಫಾರ್ವರ್ಡ್ ರಿಯಾಕ್ಷನ್ಸ್ ಫೇವರ್ಡ್. ಗೊತ್ತಾಯ್ತಾ? QC ವ್ಯಾಲ್ಯೂ ಲೆಸ್ ದೆನ್ KC ಇದ್ದರೆ ಏನಾಗುತ್ತೆ, ರಿಯಾಕ್ಷನು ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ನು ಫೇವರ್ ಆಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಗಿದೆಯಾ? ಅದೇ QC ವ್ಯಾಲ್ಯೂ ಗ್ರೇಟರ್ ದೆನ್ KC ಇದ್ದರೆ ಏನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಓಕೆ, QC is equal to KC ಆದರೆ ಸೊ ಇಟ್ ಇಸ್ ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ. ಸೊ ತುಂಬ ಸಿಂಪಲ್ ಕ್ವಶನ್ ಅಲ್ವಾ, ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡ್ಕೊಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಫಾರ್ ಎ ರಿಯಾಕ್ಷನ್ X2 + Y2 gives 2XY, ವಿಚ್ ಆಫ್ ದ ಫಾಲೋಯಿಂಗ್ ಹೋಲ್ಡ್ಸ್ ಗುಡ್ ಅಂತ ಹೇಳ್ಬೋದು. ಇಲ್ಲಿ ಯಾವ ಆಪ್ಷನು ಕರೆಕ್ಟ್ ಆಗೋದು ಅಂತ. ಬಟ್ ಇಲ್ಲಿ ಏನೋ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಆ್ಯಕ್ಚುಲಿ ಪ್ರಿವಿಯಸ್ ಫಸ್ಟ್ ಕ್ಲಾಸಲ್ಲಿ ಹೇಳಿಲ್ಲ, ಅಂದರೆ ಇನ್ಫಾರ್ಮೇಷನ್ ಕ್ಲಾಸಲ್ಲಿ ಕೊಡಲಿಲ್ಲ. ಈಗ ನಾನು ಆ್ಯಕ್ಚುಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಒಂದು ಈಕ್ವೇಷನ್ ಇದೆ. ಫಾರ್ ಎಕ್ಸಾಂಪಲ್, ಓಕೆ, ರಿಲೇಷನ್ ಬಿಟ್ವೀನ್ KC, QC ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿ, ಇದಕ್ಕೊಂದು ಈಕ್ವೇಷನ್ ಇದೆ. KC, QC ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿಗೆ ಒಂದು ಈಕ್ವೇಷನ್ ಇದೆ. ದಟ್ ಇಸ್ ವಾಟ್ ∆G is equal to ∆G0 plus RT ln Q. Okay, ln Q. So this is the relation between Gibbs free energy and reaction quotient. So at equilibrium stage ಏನಾಗುತ್ತೆ, ∆G is equal to 0 ಅಂತ ಗೊತ್ತಿದೆ. ಯಾವಾಗ at equilibrium stage ∆G is equal to 0 and QC is equal to KC, then what happens next? ∆G0 is equal to minus RT ln KC ಅಂತ ಆಗುತ್ತಾ. ಸೊ ದಿಸ್ QC becomes KC ಯಾವಾಗ, ವೆನ್ ಈಕ್ವಿಲಿಬ್ರಿಯಂ ಸ್ಟೇಜ್ ಅಟೈನ್ಸ್, ಈಕ್ವಿಲಿಬ್ರಿಯಂ ಸ್ಟೇಜ್ ಬಂದಾಗ. ಸೊ ಹಾಗಾದರೆ ಅಲ್ಲಿ ಕೊಟ್ಟಿರೋ ರಿಯಾಕ್ಷನ್ ಏನು, ಸೊ ಇದೊಂದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ∆G ಮತ್ತು KC ಮತ್ತು QC ಮತ್ತು ರಿಲೇಷನ್ಶಿಪ್ ಬರೀಬೇಕು ಅಂದರೆ ಈ ರಿಯಾಕ್ಷನ್ ನೋಟ್ ಮಾಡ್ಕೋಬೋದು. ಸೊ ∆G0 ಅಂದರೆ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ, ದಿಸ್ ಇಸ್ ಫ್ರೀ ಎನರ್ಜಿ. ಸೊ ಅಟ್ ಈಕ್ವಿಲಿಬ್ರಿಯಂ ಸ್ಟೇಜ್ ∆G is equal to 0, ದೆನ್ QC becomes KC. ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ QC ದಟ್ ಇಸ್ ಈಕ್ವಲ್ ಟು KC, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಅಲ್ಲಿ ಕೊಟ್ಟಿರೋದೇನು, KP-KC ರಿಲೇಷನ್ ಕೊಟ್ಟಿದ್ದಾರೆ. ಸೊ ಈಗ X2 + Y2 gives 2XY ಅಂತ ಅಂದರೆ, ಸೊ ಇಲ್ಲಿ ∆N ಫೈಂಡ್ ಔಟ್ ಮಾಡಿ. ∆Ng ಏನಾಗುತ್ತೆ, 2 - 2 ಮೋಲ್ಸ್ ಇಲ್ಲಿದೆ, ಇಲ್ಲಿ 2 ಮೋಲ್ಸ್ ಇದೆ. ಸೊ ∆Ng becomes 0. ಹಾಗಾದರೆ KP is equal to KC into RT power ∆N.
ಸೊ ದಟ್ ಬಿಕಮ್ಸ್ Kp ಈಸ್ ಈಕ್ವಲ್ ಟು Kc. Kp ಈಸ್ ಈಕ್ವಲ್ ಏನಾಗುತ್ತೆ Kc ಆಗುತ್ತೆ. ಸೊ ಯಾವ ಆಪ್ಷನ್ ಆಗುತ್ತೆ Kp ಈಸ್ ಈಕ್ವಲ್ ಟು Kc ಇದೆ, Kp ಈಸ್ ಈಕ್ವಲ್ ಟು Kc ಇದೆ. ಆಪ್ಷನ್ ಎ ಆಪ್ಷನ್ ಸಿ ಆಗುತ್ತೆ. ಬಟ್ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ ಡೆಲ್ಟಾ G0P ಆ್ಯಂಡ್ ಡೆಲ್ಟಾ G0C ಅಂತ ಅಂದ್ಬಿಟ್ಟು. ಹಾಗಾದರೆ ವಾಟ್ ಈಸ್ Kp ಆ್ಯಂಡ್ Kc? ಓಕೆ, Kp ಆ್ಯಂಡ್ Kc ಅಂದರೆ ಏನೀಗ? ಸೊ Kp ಆ್ಯಂಡ್ Kc ಅಂತ ಗೊತ್ತಿದೆ ಈಗ. ಸೊ Kp Kc ಗೊತ್ತಾಗಬೇಕು ಅಂದರೆ ಸೊ ಫಸ್ಟ್ ನೀವು ಅಲ್ಲಿ Kp Kc ಈಕ್ವೇಷನ್ ಈಗ ತಾನೇ ಬರ್ದಿದ್ದೇನೋ ಡೆಲ್ಟಾ G0 ವ್ಯಾಲ್ಯೂ ಬರ್ದಿದೆ. ವಾಟ್ ಇಸ್ Kp? ಸೊ ಈಗ ಫಾರ್ ಎಕ್ಸಾಂಪಲ್ ಮೈನಸ್ RT ln P, ಓಕೆ, ln Kp ಆ್ಯಂಡ್ ಮೈನಸ್ RT ln Kc ಈ ರೀತಿ ಬರ್ಬೋದಾ? ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್, ಇನ್ ಟರ್ಮ್ಸ್ ಆಫ್ ಮೋಲರ್ ಕಾನ್ಸಂಟ್ರೇಷನ್. ಮೈನಸ್ RT ln Kc ದಟ್ ಮೀನ್ಸ್ ಡೆಲ್ಟಾ G0 ಇದನ್ನು ಬರ್ದೇನಷ್ಟೇ. ಸೊ ಓಕೆ, ಸೊ ಹೀಗಿದ್ದಾಗ Kp ಈಸ್ ಈಕ್ವಲ್ ಟು Kc, RT ln K ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಂದ್ಕೊಳ್ಳಿ ಅಷ್ಟೇ. ಸೊ ಹೀಗಿದ್ದಾಗ ಏನಾಗುತ್ತೆ, ದಿಸ್ ಇಸ್ ಡೆಲ್ಟಾ G0 ಅಂದರೆ P ಆ್ಯಂಡ್ ದಿಸ್ ಇಸ್ ಡೆಲ್ಟಾ G0C ಅಂದರೆ ಕಾನ್ಸಂಟ್ರೇಷನ್. ಸೊ ಅವ್ರು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? Kp ಈಸ್ ಈಕ್ವಲ್ ಟು Kc ಆ್ಯಂಡ್ ಡೆಲ್ಟಾ G0P ಈಸ್ ಈಕ್ವಲ್ ಟು ಡೆಲ್ಟಾ G0C. ಮೈನಸ್ RT ln Kp ಅಂದರೆ ಡೆಲ್ಟಾ G0P ಅಂದರೆ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್, ಮೈನಸ್ RT ln Kc ಅಂದರೆ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಡೆಲ್ಟಾ G0 ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ. ಸೊ ದಟ್ ಕಂಡೀಷನ್ ಹೋಲ್ಡ್ಸ್ ಗುಡ್. ಸೊ ಆ ಈಕ್ವೇಷನ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಮತ್ತು ರಿಯಾಕ್ಷನ್ ಕೋಶನ್ ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ಏನು ರಿಲೇಷನ್ಶಿಪ್ ಇದೆ ಅದನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಂಡ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಸೊ ತುಂಬ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರೋದ್ರಿಂದ, ಲಿಮಿಟೆಡ್ ಟೈಮ್ಸ್ ಇರೋದ್ರಿಂದ ನಾವು ತುಂಬ ಫಾಸ್ಟಾಗಿ ಹೋಗಬೇಕು. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತುಂಬ ಸಿಂಪಲ್ ಕ್ವಶನ್ಸ್ಗಳು ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಹಾಗಾಗಿ ನಾನು ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಬೇಗ ಕ್ಯಾಚ್ ಮಾಡಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಈಗ the reaction quotient QC is useful in predicting the direction of reaction. Which of the following is more incorrect? Incorrect condition ಕೊಟ್ಟಿದ್ದಾರೆ. ಸೊ ತುಂಬ ಸಿಂಪಲ್ ಕ್ವಶನ್, ಯಾಕಂದರೆ QC KC ಬಗ್ಗೆ ರಿಲೇಷನ್ ಬಗ್ಗೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. QC is greater than KC ಅಂದರೆ ರಿಯಾಕ್ಷನ್ ಗೋಸ್ ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಕೊಟ್ಟಿದ್ದಾರೆ. QC ಫಾರ್ ಎಕ್ಸಾಂಪಲ್ A plus B gives C plus D. ಓಕೆ, QC is greater than KC ಅಂದರೆ ಏನಾಗುತ್ತೆ? ರೈಟ್ ಟು ಲೆಫ್ಟ್, ಸಾರಿ ಏನು ಕೊಟ್ಟಿದ್ದಾರೆ? ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರೈಟ್ ಡೈರೆಕ್ಷನ್ ಆ್ಯಂಡ್ ದಿಸ್ ಲೆಫ್ಟ್ ಡೈರೆಕ್ಷನ್. ರೈಟ್ ಟು ಲೆಫ್ಟ್ ಆಗುತ್ತೆ ಆಗುತ್ತಾ QC ವ್ಯಾಲ್ಯೂ ಗ್ರೇಟರ್ ದೆನ್ KC ಇದೆ ಅಂದರೆ ಪ್ರಾಡಕ್ಟ್ ಸೈಡಲ್ಲಿ QCನ ಫೈಂಡ್ ಔಟ್ ಮಾಡ್ತೀವಿ ಅಂದ್ಕೊಳ್ಳಿ. ಆಗ ಈ ರಿಯಾಕ್ಷನ್ ಯಾವ ಕಡೆ ಮೂವ್ ಆಗುತ್ತೆ? ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಹಾಗಾದರೆ ನೆಟ್ ರಿಯಾಕ್ಷನ್ ಗೋಸ್ ಫ್ರಮ್ ರೈಟ್ ಟು ಲೆಫ್ಟ್. ದಿಸ್ ಇಸ್ ಕರೆಕ್ಟ್. ಆ್ಯಂಡ್ ಸೆಕೆಂಡ್ ಆಪ್ಷನ್ ಇಸ್ ಇಫ್ QC ಇಸ್ ಲೆಸ್ ದೆನ್ KC ಅಂದರೆ ರಿಯಾಕ್ಷನ್ ಸೈಡಲ್ಲಿ ನಾವು ರಿಯಾಕ್ಷನ್ ಕೋಶೆಂಟ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ? ಫ್ರಮ್ ಲೆಫ್ಟ್ ಟು ರೈಟ್ ಅಂದರೆ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ದಟ್ ಇಸ್ ಕಂಡೀಷನ್ ಗೊತ್ತಿದೆ ನಿಮಗೆ. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್. ಇಫ್ QC ಈಸ್ ಈಕ್ವಲ್ ಟು KC then it indicates at a equilibrium stage, that means no reaction occur ಅಂತ ಹೇಳ್ಬೋದು. It is at equilibrium stage, QC becomes equal to KC ಅಂತ ಹೇಳ್ಬೋದು. So no reaction at occur, no net reaction ಅಂತ ಹೇಳ್ತೀವಿ. So option C is also correct. But if QC is greater than KC, QC ಅನ್ನೋದು greater than KC again ಹೇಳಿದ್ವಿ ನಾವು ರೈಟ್ ಟು ಲೆಫ್ಟ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಹೇಳಿದ್ವಿ. ಬಟ್ ಆಪ್ಷನ್ ಡಿ ಅಲ್ಲಿ ಏನಿದೆ? ನೆಟ್ ರಿಯಾಕ್ಷನ್ ಗೋಸ್ ಫ್ರಮ್ ಲೆಫ್ಟ್ ಟು ರೈಟ್ ಹೋಗಬೇಕು ಅಂದರೆ QC ಹ್ಯಾಸ್ ಟು ಲೆಸ್ ದೆನ್ KC. ಬಟ್ ಇಲ್ಲಿ ಕೊಟ್ಟಿರೋದು QC ಇಸ್ ಗ್ರೇಟರ್ ದೆನ್ KC ಅಂದರೆ ಸೊ ಇದೇನು ಕೊಟ್ಟಿದ್ದಾರೆ ಅವರು? ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಆಬ್ವಿಯಸ್ಲಿ ರಾಂಗ್ ಆನ್ಸರ್. ಓಕೆ, ಹಾಗಾದರೆ ದಟ್ ಇಸ್ ದ ಇನ್ಕರೆಕ್ಟ್ ಆಪ್ಷನ್. ದಟ್ ಇಸ್ ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್ ಆನ್ಸರ್. ಗೊತ್ತಾಯ್ತು ಹೇಗೆ ಅಂತ? ಸೊ QC KC ರಿಲೇಷನ್ಶಿಪ್ ಕರೆಕ್ಟಾಗಿ ಗೊತ್ತಿದ್ದಾರೆ, ನೀವು ಆರಾಮಾಗಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಗಿದ್ದಿಲ್ಲ ಹೋಗೋದು ಮಕ್ಕಳು ಹೇಗೆ ಅಂತ? ನೆಕ್ಸ್ಟ್ ಕ್ವಶನ್ ನೋಡೋಣ. The equilibrium constant for the reaction N2 plus O2 gives 2NO is 4 into 10 raised to minus 4 at 2000 Kelvin. In the presence of catalyst, equilibrium is attained 10 times faster. Therefore, the equilibrium constant in the presence of catalyst at 2000 Kelvin. So, ತುಂಬ ಸಿಂಪಲ್. catalyst effect ಅಂತ ಬಂದಾಗ catalyst effect equilibrium ಏನು ಮೇಲೆ ಆಗುತ್ತೆ? So, there is no effect on equilibrium. ಓಕೆ, catalyst effect ಏನೂ ಆಗಲ್ಲ equilibrium ಮೇಲೆ. ಹಾಗಿದ್ದಾಗ ಅವ್ರು ಕೊಟ್ಟಿರೋದು 4 into 10 raised to minus 4 2000 K ಇದೆ. catalyst ಆ್ಯಡ್ ಮಾಡಿದಾಗ 10 times ಫಾಸ್ಟರ್ ಆಗುತ್ತೆ ರಿಯಾಕ್ಷನ್ ಅಂದರೆ. ಸೊ ಹಾಗಾದ್ರೆ 2000 ಕೆಲ್ವಿನಲ್ಲಿ ಆ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು? ನಾನು ಹೇಳಿದ್ದೆ catalyst ಕೆಲಸ ಏನು? ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅದೇ ಸೈಮಲ್ಟೇನಿಯಸ್ ಮಾಡುತ್ತೆ, ಸ್ಪೀಡ್ ಮಾಡ್ತಾ ಇರುತ್ತೆ. ಬಟ್ ಇನ್ವಾಲ್ವ್ ಆಗಲ್ಲ ರಿಯಾಕ್ಷನ್ ಅಲ್ಲ ಅದು. ಜಸ್ಟ್ ಇಟ್ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್ ಅಷ್ಟೇ. ಐದರ್ ಡಿಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಆರ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಬಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಅಂದರೆ 4 into 10 raised to minus 4 ಅನ್ನೋದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ದೇರ್ ಇಸ್ ನೋ ಎಫೆಕ್ಟ್ ಆನ್ ದಟ್ ಅಂತಂದರೆ ಸೊ ದ ಸೇಮ್ ವ್ಯಾಲ್ಯೂ ರಿಪೀಟ್ ಏನಾಗುತ್ತೆ? 4 into 10 raised to minus 4 ಇರುತ್ತೆ 2000 ಕೆಲ್ವಿನಲ್ಲೂ. ನೀವು catalystನ ಆ್ಯಡ್ ಮಾಡಿದಾಗ 10 times ಅಷ್ಟು ಫಾಸ್ಟ್ ರಿಯಾಕ್ಷನ್ ಕಂಪ್ಲೀಟ್ ಆಯಿತು, ಫಾಸ್ಟರ್ ಆಯಿತು ಅಂತಂದರೆ ರಿಯಾಕ್ಷನ್ ಸ್ಪೀಡ್ ಜಾಸ್ತಿ ಮಾಡಿದೆ catalyst ಹೊರತು catalyst ಇಟ್ ಸೆಲ್ಫ್ ರಿಯಾಕ್ಷನ್ ಇನ್ವಾಲ್ವ್ ಆಗಿಲ್ಲ. ಹಂಗಂದ್ರೆ ಅರ್ಥ ಏನು? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಡಿಸ್ಟರ್ಬ್ ಮಾಡಿಲ್ಲ ಅಂತ ಅರ್ಥ. ಸೊ ಹಾಗಾದರೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 4 into 10 raised to minus 4 ಕೇಸ್ ಏನಿದೆ ಅದರ ಮೇಲೆ ಎಫೆಕ್ಟ್ ಮಾಡಿದರೆ ಅದೇ ವ್ಯಾಲ್ಯೂ ಇರುತ್ತೆ. ಓಕೆ, ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಂ ಬೈ catalyst ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 0.6 mole of PCl5, 0.3 mole of PCl3 and 0.5 mole of Cl2 are taken in a 1 liter flask. To obtain the following equilibrium PCl5, PCl3 plus Cl2
if the equilibrium constant Kc for the reaction is 0.2, predict the direction of the reaction. We have to find out the direction of reaction. That means forward, backward, ಡೈರೆಕ್ಷನ್ ನೋಡ್ಬೇಕು ನಾವೀಗ. ಸೊ ಹಾಗಾದ್ರೆ ಫಾರ್ವರ್ಡ್ ಡೈರೆಕ್ಷನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಯಾವ್ದನ್ನು ತಗೋಬೇಕು ನಾವು? ರಿಯಾಕ್ಷನ್ ಕೋಶಿಯಂಟ್ನ ತಗೋಬೇಕು. ದೇ ಹ್ಯಾವ್ ಗಿವನ್ Kc ವ್ಯಾಲ್ಯೂ. ಓಕೆ, Kc ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 0.2. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ Qc. Qc ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಆಗಿದೆ PCl3 + Cl2. ದಟ್ ಮೀನ್ಸ್ 0.3 × 0.5 ಡಿವೈಡೆಡ್ ಬೈ 0.6. ಓಕೆ, 0.3 × 0.5 ಡಿವೈಡೆಡ್ ಬೈ 0.6. ಸೊ ಎಷ್ಟು ಬರುತ್ತೆ? ಇಟ್ ಬಿಕಮ್ಸ್ 0.25. ಓಕೆ, 0.25 ಬರುತ್ತೆ. ಆ್ಯಂಡ್ Qc ವ್ಯಾಲ್ಯೂ ಇಟ್ ಇಸ್ ಗ್ರೇಟರ್ ದೆನ್ Kc ವ್ಯಾಲ್ಯೂ. Qc ವ್ಯಾಲ್ಯೂ ಇದೆ 0.25 ಇದೆ, ಇಟ್ ಇಸ್ ಗ್ರೇಟರ್ ದೆನ್ 0.2. ಸೊ ದಟ್ಸ್ ವೈ ರಿಯಾಕ್ಷನ್ ಯಾವ ಕಡೆ ಹೋಗುತ್ತೆ? Qc ವ್ಯಾಲ್ಯೂ ಗ್ರೇಟರ್ ದೆನ್ Kc ಇತ್ತು ಅಂತಂದರೆ ದ ರಿಯಾಕ್ಷನ್ ಫ್ರಮ್ ರೈಟ್ ಟು ಲೆಫ್ಟ್, ದಟ್ ಮೀನ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಬರುತ್ತೆ. ಯಾವಾಗ Qc ವ್ಯಾಲ್ಯೂ ಗ್ರೇಟರ್ ದೆನ್ Kc ಇತ್ತು ಅಂತಂದರೆ ಇಟ್ ಗೋಸ್ ಫ್ರಮ್ ರೈಟ್ ಟು ಲೆಫ್ಟ್, ದಟ್ ಮೀನ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಆಗುತ್ತೆ. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ B is the right answer. Option B is the right answer. Qc ಲೆಸ್ ದೆನ್ ಇದ್ದಿದ್ರೆ ಏನಾಗ್ತಿತ್ತು? ಸೊ ಫಾರ್ವರ್ಡ್ ಡೈರೆಕ್ಷನ್. ಈಕ್ವಲ್ಸ್ ಇದ್ದಿದ್ರೆ ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಇದೆ ಅಂತ ಹೇಳ್ತಾ ಇದ್ವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಇನ್ Qc Kc ರಿಲೇಷನ್ಶಿಪ್. ಓಕೆ, ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ರಿಯಾಕ್ಷನ್ ಕ್ವಶನ್ ನೋಡಿ. ಫಾರ್ ದ ರಿಯಾಕ್ಷನ್ PCl5 gives PCl3 + Cl2 in a 3 liter vessel at 250 degrees Celsius. Kc is 0.04. Calculate the initial number of moles of PCl5 if the equilibrium concentration of Cl2 is 0.15 molar. We have to find out initial number of moles of PCl5. Initial concentration of ಮಾಡಬೇಕಾಗುತ್ತೆ. Initial number of moles ಅಂದರೆ that means initial concentration of PCl5 ನ ನೋಟ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. That means PCl5 gives PCl3 decomposed to give Cl2. Okay, let at initial stage, okay, at initial concentration ಅಂತ ಹೇಳ್ಬೋದು. Okay, initial stage ಅಲ್ಲಿ ಏನಿರುತ್ತೆ? Let it be concentration C. ಆ್ಯಂಡ್ ಇಲ್ಲಿ ಡಿಸೋಸಿಯೇಟ್ ಆಗಿಲ್ಲ 0. ಅಟ್ ಟೈಮ್ t = 0 ಅಂದರೆ ಡಿಸೋಸಿಯೇಟ್ ಆಗಿಲ್ಲ. ಸೊ ಕಾನ್ಸಂಟ್ರೇಷನ್ C. ಬಟ್ ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಲೆಟ್ C - X ಮೋಲ್ಸ್ ಅಷ್ಟು ಡಿಸೋಸಿಯೇಟ್ ಆಗಿದೆ C ಮೋಲ್ಸಲ್ಲಿ, ಹಾಗಾಗಿ C - X. ಆ್ಯಂಡ್ X ಮೋಲ್ಸ್ ಅಷ್ಟು ಡಿಸೋಸಿಯೇಟ್ ಆಗಿದೆ ಅಂತ ಬರ್ಕೋತೀನಿ. X ಮೋಲ್ಸ್ ಅಷ್ಟು ಡಿಸೋಸಿಯೇಟ್ ಆಗಿದೆ, ಆದರೆ C ಮೋಲ್ಸಲ್ಲಿ X ಮೋಲ್ಸ್ ಅಷ್ಟು ಡಿಸೋಸಿಯೇಟ್ ಆಗಿದೆ. ಸೊ ದಿಸ್ ಇಸ್ ದ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್. ಹಾಗಾದ್ರೆ ದೆನ್ Kc is equal to concentration of PCl3 into concentration of Cl2 divided by concentration of PCl5. Okay, what is concentration of PCl3? X into X divided by C minus X. So then it becomes X square by C minus X. But they have given a data, that is equilibrium concentration of Cl2 is 0.15. Equilibrium concentration of Cl2 ಎಷ್ಟಿದೆ? 0.15 ಅಂತ ಇದೆ. ಓಕೆ, 15 ಮೋಲಾರ್ ಇದೆ. ದಟ್ ಮೀನ್ಸ್ X ವ್ಯಾಲ್ಯೂ ಗೊತ್ತಿದೆ ಅಂತ ಅರ್ಥ. X ವ್ಯಾಲ್ಯೂ ಇಲ್ಲೂ ಆಗುತ್ತೆ, X ವ್ಯಾಲ್ಯೂ ಇಲ್ಲೂ ಆಗುತ್ತೆ. ಸೊ ನಮಗೆ X ವ್ಯಾಲ್ಯೂ ಎಷ್ಟು ಬಂದಿದೆ? 0.15. ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ Cl2 is 0.15. ಸೊ ಅದೇ X ವ್ಯಾಲ್ಯೂ ಇದೆ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂದರೆ, ಸೊ X is equal to 0.15 ಅಂತ ಆಗುತ್ತೆ. ದೆನ್ Kc ವ್ಯಾಲ್ಯೂ ಗೊತ್ತಿದೆ ನಮಗೆ. Kc ವ್ಯಾಲ್ಯೂ ಎಷ್ಟಿದೆ? Kc ವ್ಯಾಲ್ಯೂ ಕೊಟ್ಟಿದ್ದಾರೆ 0.04. ದೆನ್ C minus X. ಓಕೆ, X ಸ್ಕ್ವೇರ್ ಎಷ್ಟಿದೆ? 0.15 ಹೋಲ್ ಸ್ಕ್ವೇರ್ divided by C minus 0.15 is equal to 0.04. ಓಕೆ, ಸೊ ನೆಕ್ಸ್ಟ್ ಇದನ್ನು C minus X ಆ ಕಡೆ ತಗೊಳ್ಳೋಣ. ಸೊ 0.15 ಅಂದರೆ 0.025 ಬರುತ್ತೆ, ಸಾರಿ 225 ಬರುತ್ತೆ, ಡಿವೈಡೆಡ್ ಬೈ 0.04. ಓಕೆ, C minus X ಅಂದರೆ C minus 0.5 ಇದೆ, 0.0225 ಅದನ್ನು ಡಿವೈಡ್ ಮಾಡೋಣ. ಸೊ ದಟ್ ಗಿವ್ಸ್ C minus 0.15 0.5625 and C is equal to 0.5625 plus 0.15. That gives C is equal to 0.5625 plus 0.15 ಅಂದರೆ that gives 0.7125. ಓಕೆ, ನೋಟ್ ಇಟ್ ಡೌನ್. C is equal to 0.7125. ಓಕೆ, ಇಷ್ಟು ಬರುತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, 0.7125 C ವ್ಯಾಲ್ಯೂ ಸಿಕ್ಕಿದೆ. ದಟ್ ಮೀನ್ಸ್ ಏನು ಸಿಕ್ಕಿದೆ ನಮಗೆ? ನಾವು ಫೈಂಡ್ ಮಾಡಬೇಕಾಗಿರೋದು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್, ಸಾರಿ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ನಮಗೀಗ C ವ್ಯಾಲ್ಯೂ ಸಿಕ್ಕಿದೆ. ಸೊ C ವ್ಯಾಲ್ಯೂ ಸಿಕ್ಕಿದೆ ಅಂತಂದರೆ C minus X ಅಂತ ಇದೆ. ಸೊ C ವ್ಯಾಲ್ಯೂ ಸಿಕ್ಕಿದೆ. ಸೊ ಫೈಂಡ್ ಮಾಡಬೇಕಾಗಿರೋದು ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಮಾಡಬೇಕು. ಸೊ ಕಾನ್ಸಂಟ್ರೇಷನ್ ಸಿಕ್ಕಿದೆ. ಹಾಗಾದರೆ ಸೊ ಇದನ್ನು ರಬ್ ಮಾಡ್ತೀನಿ. ಕಾನ್ಸಂಟ್ರೇಷನ್ ಸಿಕ್ಕಿದೆ. ಕಾನ್ಸಂಟ್ರೇಷನ್ ಎಷ್ಟು? C is equal to 0.7125. We have to find out initial number of moles. Number of moles means, number of moles ಅಂದರೆ ಏನು? N is equal to concentration by volume. ಸೊ ನಂಬರ್ ಆಫ್ ಮೋಲ್ಸ್ ಬೇಕು ಅಂತಂದರೆ, ಸೊ ಈಗ ನಂಬರ್ ಆಫ್ ಮೋಲ್ಸ್ ಸಿಕ್ಕಿದೆ. ನಾವು ಫೈಂಡ್ ಮಾಡಬೇಕಾಗಿರೋದು ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ದಟ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಹಾಗೆ ಇರುವಂಥದ್ದು ಕಾನ್ಸಂಟ್ರೇಷನ್ ಇಂಟು ವಾಲ್ಯೂಮ್. ಸೊ ಇಲ್ಲಿ ಫೈಂಡ್ ಮಾಡಬೇಕಾದ್ರೆ ನಾವು ಕಾನ್ಸಂಟ್ರೇಷನ್ ಇಂಟು ವಾಲ್ಯೂಮ್. ಓಕೆ, ನೋಟ್ ಇಟ್ ಡೌನ್. ಫಸ್ಟು ಈ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ, ಈ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಮಾಡಿ. ಸೊ ಕಾನ್ಸಂಟ್ರೇಷನ್ ಅಂದರೆ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ ಕಾನ್ಸಂಟ್ರೇಷನ್ ಇಂಟು ವಾಲ್ಯೂಮ್. ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಎಷ್ಟಿದೆ?
0.7125 ಇದೆ ಆ್ಯಂಡ್ ವಾಲ್ಯೂಮ್ ಎಷ್ಟಿದೆ 3 ಲೀಟರ್ಸ್ ಇದೆ. ಓಕೆ, 0.7125 ಇಂಟು 3 ದಟ್ ಗಿವ್ಸ್ 2.137. So what is the right option here? 2.1. Okay, 2.1 ಬರುತ್ತೆ. So option A is the right answer. So concentration, number of moles, initial concentration C ಸಿಕ್ಕಿದೆ. So initial number of moles ಇತ್ತು ಅಂದರೆ so C into V ಅಂದರೆ ವಾಲ್ಯೂಮ್ನ ನಾವು ಮಲ್ಟಿಪ್ಲೈ ಮಾಡಬೇಕಷ್ಟೇ. So that's why that gives 0.7125 into 3 liters ಅಂದರೆ 2.1375 ಆಗುತ್ತೆ. So what is the right option? Option A is the right answer. So first complete ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಇದು ಬೆಟರ್ ನೆಕ್ಸ್ಟ್ ಕ್ವಶನ್ ನೋಡೋಣ. COCl4 2- is blue in color while COH2O6 2 plus is pink in color. The color of the reaction mixture, the reaction gives COCl4 2- blue at room temperature while it is pink when cooled hence. Okay, blue at room temperature. Our reaction mixture ಏನಿದೆ it is blue at room temperature but while it is pink when cooled the reaction mixture. ಕೂಲ್ ಮಾಡಿದಾಗ ರಿಯಾಕ್ಷನ್ ಮಿಕ್ಸ್ಚರ್ ಏನಾಗಿದೆ ಪಿಂಕ್ ಕಲರ್ ಇದೆ, ಬಟ್ ಅದೇ ರೂಮ್ ಟೆಂಪ್ರೇಚರಲ್ಲಿ ಬ್ಲೂ ಕಲರ್ ಇದೆ. ಆ ರಿಯಾಕ್ಷನ್ ಮಿಕ್ಸ್ಚರ್ ಏನಾಗಿದೆ ಕೊಟ್ಟಿರೋದು ಕಂಪ್ಲೀಟ್ ರಿಯಾಕ್ಷನ್ ಮಿಕ್ಸ್ಚರ್ ನೋಡಿ, COH2O6 ಓಕೆ 2 + 4Cl- ಆ್ಯಂಡ್ COCl4 2- + 6H2O. ಸೊ COCl4 ಯಾವ ಕಲರ್ ಇದೆ ಬ್ಲೂ ಕಲರ್ ಇದೆ ಆ್ಯಂಡ್ COH2O6 ಯಾವ ಕಲರ್ ಇದೆ ಪಿಂಕ್ ಕಲರ್ ಇದೆ. ಇವ್ರು ಕೊಟ್ಟಿರೋದೇನೀಗ ರೂಮ್ ಟೆಂಪ್ರೇಚರಲ್ಲಿ ಬ್ಲೂ ಕಲರ್ ಇದೆ ಮಿಕ್ಸ್ಚರ್. ಓಕೆ, ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಯಾವುದು COCl4. ಬಟ್ ಅದೇ ಪಿಂಕ್ ಕಲರ್ ಆಗುತ್ತೆ ಯಾವಾಗ ಕೂಲ್ಡ್, ಯಾವಾಗ ನಾವು ಕೂಲ್ ಮಾಡ್ತೀವಿ ಅಂದರೆ ಫ್ರೀಸ್ ಮಾಡ್ತೀವಿ ಆಗ ಪಿಂಕ್ ಕಲರ್ ಆಗುತ್ತೆ. ಹಾಗಾದರೆ ಕೂಲ್ ಮಾಡ್ತಾ ಇದೆ ಅಂದರೆ ಪಿಂಕ್ ಕಲರ್ ಅಂದರೆ ಯಾವ ಡೈರೆಕ್ಷನ್ ಇದೆ, ಈ ಡೈರೆಕ್ಷನ್ ಇದೆ. ಅವ್ರು ಕೊಟ್ಟಿರೋದೇನು ವೆಲ್ ಇಟ್ ಇಸ್ ಪಿಂಕ್ ವೆನ್ ಕೂಲ್ಡ್ ಹೆನ್ಸ್ ದ ರಿಯಾಕ್ಷನ್ ಈಸ್. ಸೊ ಕೂಲ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ಟೆಂಪ್ರೇಚರು ಡಿಕ್ರೀಸ್ ಆಗ್ತಾಯಿದೆ ಅಂತ, ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾಯಿದೆ ಅಂತ. ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾಯಿದೆ ಅಂದರೆ ಯಾವ ಡೈರೆಕ್ಷನು ಎಕ್ಸೋಥರ್ಮಿಕ್ ಡೈರೆಕ್ಷನ್. ಸೊ ಪಿಂಕ್ ಅಂದರೆ ಈ ಡೈರೆಕ್ಷನ್ ಇದೆ. ಸೊ ಕೂಲ್ ಮಾಡಿದಾಗ ಪಿಂಕ್ ಡೈರೆಕ್ಷನ್ ಹೋಗ್ತಿದೆ ಅಂದರೆ ದಿಸ್ ಇಸ್ ವಾಟ್ ಎಕ್ಸೋಥರ್ಮಿಕ್ ಡೈರೆಕ್ಷನ್. ಆ್ಯಂಡ್ ಅದು ಆಪೋಸಿಟ್ ಏನಾಗಿರುತ್ತೆ ದಿಸ್ ಇಸ್ ವಾಟ್ ಎಂಡೋಥರ್ಮಿಕ್ ಡೈರೆಕ್ಷನ್. ಹಾಗಾದ್ರೆ ದ ರಿಯಾಕ್ಷನ್ ಮಿಕ್ಸ್ಚರ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅರ್ಥ ಮಾಡ್ಕೊಳ್ಳಿ, ಇದು ಬ್ಲೂ ಕಲರ್ ಇದೆ ಅಂತ ಅಲ್ಲೇ ಕೊಟ್ಟಿದ್ದಾರೆ, ಇದು ಪಿಂಕ್ ಕಲರ್ ಇದೆ ಅಂತ ಅಲ್ಲೇ ಕೊಟ್ಟಿದ್ದಾರೆ ಆಗಲೇ. ಸಾರಿ, ದಿಸ್ ಇಸ್ ಬ್ಲೂ ಕಲರ್ ಆ್ಯಂಡ್ ದಿಸ್ ಇಸ್ ಪಿಂಕ್ ಕಲರ್. ಹಾಗಾದರೆ ಅವ್ರು ಕೊಟ್ಟಿರೋದು ಹೋಲ್ ರಿಯಾಕ್ಷನ್ ಮಿಕ್ಸ್ಚರ್ ಬ್ಲೂ ಕಲರ್ ಇರುತ್ತೆ ಅಟ್ ರೂಮ್ ಟೆಂಪ್ರೇಚರ್. ಫಾರ್ ಎಕ್ಸಾಂಪಲ್ 27 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ರೂಮ್ ಟೆಂಪ್ರೇಚರ್ ಬ್ಲೂ ಕಲರ್ ಇರುತ್ತೆ. ಬಟ್ ಅದನ್ನು ಕೂಲ್ ಮಾಡ್ತಾ ಬಂದಾಗ ಅದು ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತದೆ. ಅಂದರೆ ಪಿಂಕ್ ಕಲರ್ ಇಂಟೆನ್ಸಿಫೈ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪಿಂಕ್ ಕಲರ್ ಯಾವುದು ಆ್ಯಕ್ಚುಲಿ COH2O6. ಸೊ ಪ್ರಾಡಕ್ಟ್ ಇದ್ದಿದ್ದು ವಾಪಸ್ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗ್ತಾಯಿದೆ ಅಂದರೆ ಸೊ ಡಿಕ್ರೀಸಿಂಗ್ ಟೆಂಪ್ರೇಚರ್ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದೇ ಬ್ಯಾಕ್ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ, ಇಟ್ ಬಿಕಮ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ದ ಹೋಲ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ವೈಲ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಅಂದರೆ ಇದು ಬ್ಯಾಕ್ವರ್ಡ್ ಡೈರೆಕ್ಷನ್ ಆಗುತ್ತೆ. ಅವ್ರು ಕೇಳ್ತಾರೆ ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಕೇಳ್ತಾ ಇದ್ದಾರೆ. ಸೊ ದಟ್ ಇಸ್ ಎಂಡೋಥರ್ಮಿಕ್. ಈಕ್ಲೂಮ್ ವಿಲ್ ಶಿಫ್ಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಆಡಿಂಗ್ ವಾಟರ್ ಟು ರಿಯಾಕ್ಷನ್ ಮಿಕ್ಸ್ಚರ್. ಸೊ ಆ ರೀತಿ ಆಗಲ್ಲ. ವಾಟರ್ನ ನಾವು ಆ್ಯಡ್ ಮಾಡಿದಾಗ ಸೊ ಇಲ್ಲಿ ಕೊಟ್ಟಿದ್ದಾರೆ ಶಿಫ್ಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ವಾಟರ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗಲ್ಲ. ಸೊ ವಾಟರು ಪ್ರಾಡಕ್ಟ್ ಸೈಡಲ್ಲಿದೆ ಆ್ಯಕ್ಚುಲಿ. ಸೊ ಅದು ರೀಸನ್ ಏನಪ್ಪ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ಅಂತ ಹೇಳ್ತೀವಿ. ಓಕೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. Okay, if the gaseous reaction A plus 2B gives C plus heat, the forward reaction is favored by. So A plus 2B gives C plus heat. Okay, C plus heat. ಈಗ ಹೀಟ್ ಯಾವ ಕಡೆ ಇದೆ ಪ್ರಾಡಕ್ಟ್ ಸೈಡಲ್ಲಿದೆ. ಸೊ ಹೀಟು ಪ್ರಾಡಕ್ಟ್ ಸೈಡಲ್ಲಿದೆ ಅಂತಂದರೆ ಹೀಟ್ ಏನಾಗ್ತಿದೆ ಹೀಟ್ ಲಿಬರೇಟ್ ಆಗ್ತಾಯಿದೆ ಅಂತ. ಹೀಟ್ ಲಿಬರೇಟ್ ಆಗ್ತಾಯಿದೆ ಅಂದರೆ ಎಂಥಾಲ್ಪಿ ಸೈನ್ ಬರುತ್ತೆ ಡೆಲ್ಟಾ H = ನೆಗೆಟಿವ್. ಹೀಟ್ ಇಸ್ ದ ರಿಯೇಜೆಂಟ್. ಈಗ ಪ್ರಾಡಕ್ಟ್ ಸೈಡಲ್ಲಿದೆ ಹೀಟ್ನ ಒಂದು ರಿಯೇಜೆಂಟ್ ಅನ್ಕೊಳ್ಳೋಣ. ಸೊ ಹೀಟ್ ಲಿಬರೇಟ್ ಆಗ್ತಾ ಇದೆ ಅಂತಂದರೆ ನೀವಾಗ ಹೀಟ್ನ ಇನ್ಕ್ರೀಸ್ ಮಾಡ್ತೀರಾ ಫಾರ್ವರ್ಡ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಮಾಡಲ್ಲ, ಟೆಂಪ್ರೇಚರ್ನ ಡಿಕ್ರೀಸ್ ಮಾಡ್ತೀರಾ. ಏನು ಮಾಡ್ತೀರಾ ಟೆಂಪ್ರೇಚರ್ನ ಇಲ್ಲಿ ಡಿಕ್ರೀಸ್ ಮಾಡ್ತೀರಾ, ಟೆಂಪ್ರೇಚರ್ನ ಡಿಕ್ರೀಸ್ ಮಾಡ್ತೀರಾ. ಸೊ ಡಿಕ್ರೀಸ್ ಮಾಡ್ತೀವಿ ಅಂತಂದರೆ ದಟ್ ಇಸ್ ವಾಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾದರೆ ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ ಅಲ್ಲಿ? ಒಂದು ಲೋ ಟೆಂಪ್ರೇಚರ್ ಫಾರ್ವರ್ಡ್ ಡೈರೆಕ್ಷನ್ ಬರಬೇಕು ಅಂದರೆ ಆ ರಿಯಾಕ್ಷನ್ ಫೇವರ್ ಆಗಬೇಕು ಅಂದರೆ ಒಂದು ಟೆಂಪ್ರೇಚರ್ ಕಡಿಮೆ ಇರಬೇಕು. ಸೊ ಅಂದರೆ ಲೋ ಟೆಂಪ್ರೇಚರ್ ಇರಬೇಕು ಒಂದು ಕಂಡೀಷನ್. ಪ್ರೆಷರ್ ಏನಾಗಿರಬೇಕು? ನೀವು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತೀರಾ. ಈಗ ಇನ್ಕ್ರೀಸ್ ಮಾಡಿದ್ರೆ ಪ್ರೆಷರ್ನ ಓಕೆ ಇಫ್ ಪ್ರೆಷರ್ ಇಸ್ ಇನ್ಕ್ರೀಸಸ್ ಸೊ ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ಆ ಎಫೆಕ್ಟ್ನ ನ್ಯೂಟ್ರಲೈಸ್ ಮಾಡ್ಕೋಬೇಕು ಅಂದರೆ ಈಗ ಯಾವ ಕಡೆ ಶಿಫ್ಟ್ ಆಗಬೇಕು? ನಂಬರ್ ಆಫ್ ಮೋಲ್ಸು ಯಾವ ಕಡೆ ಕಡಿಮೆ ಇದೆ ಆ ಕಡೆ ಶಿಫ್ಟ್ ಆಗಬೇಕು. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆ? ಇಲ್ಲಿ 3 ಮೋಲ್ಸ್ ಇದೆ, ಇಲ್ಲಿ 1 ಮೋಲ್ ಇದೆ ಸಿ ಅಂತ ಅಂದ್ಕೊಳ್ಳೋಣ. ಸೊ ಡಿಕ್ರೀಸಿಂಗ್ ಗೇಷಿಯಸ್ ಮೋಲ್ಸ್ ಹಾಗಾದರೆ ಈ ಕಡೆ ಶಿಫ್ಟ್ ಆಗುತ್ತೆ ಯಾವಾಗ ಪ್ರೆಷರ್ನ ಇನ್ಕ್ರೀಸ್ ಮಾಡಿದಾಗ. ಇಟ್ ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಮ್ ಟುವರ್ಡ್ಸ್ ಲೆಸರ್ ನಂಬರ್ ಆಫ್ ಮೋಲ್ಸ್. ಲೆಸರ್ ಮೋಲ್ಸ್ ಇರೋದು ಸಿ 1 ಮೋಲ್, ಇಲ್ಲಿರೋದು 3 ಮೋಲ್ಸ್. ಅರ್ಥ ಆಯ್ತು ಹೇಗೆ ಅಂತ? ಸೊ ದಟ್ಸ್ ವೈ ಲೋ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್
ಫೇವರ್ಸ್ ದ ಹೋಲ್ ರಿಯಾಕ್ಷನ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೀಟ್ ಇದೆ ಅಂದರೆ ಹೀಟ್ ಲಿಬರೇಟ್ ಆಗ್ತಾಯಿದೆ ಅಂತ ಅರ್ಥ. ಪ್ರಾಡಕ್ಟ್ಸಲ್ಲಿ ಹೀಟ್ ಇದೆ ಅಂದರೆ ಹೀಟ್ ಲಿಬರೇಟ್ ಆಗ್ತಿದೆ. ನೀವಲ್ಲಿ ಹೀಟ್ನ ಟೆಂಪ್ರೇಚರ್ ರೈಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಹೀಟ್ ಆಲ್ರೆಡಿ ಲಿಬರೇಟ್ ಆಗ್ತಾ ಇದೆ. ಸೊ ಟೈಮಲ್ಲಿ ನೀವು ಕೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ ಟೆಂಪ್ರೇಚರ್ ಡಿಕ್ರೀಸ್ ಮಾಡ್ತಾ ಇರಬೇಕು. ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗಬೇಕು ಅಂದರೆ ಟೆಂಪ್ರೇಚರ್ ಡಿಕ್ರೀಸ್ ಮಾಡಬೇಕು. ಪ್ರೆಷರ್ ಅಂತ ಬಂದರೆ ನೀವು ಪ್ರೆಷರ್ನ ಹೈ ಅಪ್ಲೈ ಮಾಡಿದಾಗ ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರುತ್ತೋ ಆ ಕಡೆ ಮೂವ್ ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರೋದು ರಿಯಾಕ್ಟೆಂಟ್ ಸೈಡ್ ಅಂದರೆ ಪ್ರಾಡಕ್ಟ್ ಸೈಡ್, ಸಿ 1 ಮೋಲ್ ಇದೆ. ಸೊ ನಮಗೆ ಪ್ರಾಡಕ್ಟೇ ಬರಬೇಕು, ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗಬೇಕು ಅಂತಂದರೆ ಸೊ ಈ ಕಡೆ ಶಿಫ್ಟ್ ಆಗಬೇಕು ಅಂದರೆ ಪ್ರೆಷರ್ನ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡಿದ್ರೆ ಲೆಸ್ ನಂಬರ್ ಆಫ್ ಮೋಲ್ಸ್ ಕಡೆ ಮೂವ್ ಆಗುತ್ತೆ. ಸೊ ಹಾಗಾದರೆ ವಾಟ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಆಪ್ಷನ್ ಎ ಹೈ ಟೆಂಪ್ರೇಚರ್ ಆ್ಯಂಡ್ ಲೋ ಟೆಂಪ್ರೇಚರ್. ಹೈ ಪ್ರೆಷರ್ ಇದೆ, ಲೋ ಟೆಂಪ್ರೇಚರ್ ಅಂಡ್ ಅಪ್ಲೈ ಮಾಡಿದ್ರೆ ಆ ಕಂಡೀಷನ್ ಫೇವರ್ ಆಗುತ್ತೆ. ಅರ್ಥ ಆಗಿದೆ ಹೇಗೆ ಅಂತ? ಸೊ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ವಶನ್ಸ್ ಅರೇಂಜ್ ಆಗುತ್ತೆ ನಿಮಗೆ ನೀಟ್ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಇದಾದಮೇಲೆ ವಾಟ್ ವುಡ್ ಹ್ಯಾಪನ್ ಟು ರಿವರ್ಸಿಬಲ್ ಡಿಸೋಸಿಯೇಷನ್ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಮ್ ವೆನ್ ಅನ್ ಇನರ್ಟ್ ಗ್ಯಾಸ್ ಇಸ್ ಆ್ಯಡೆಡ್ ವೈಲ್ ದ ಪ್ರೆಷರ್ ಇಸ್ ರಿಮೈನ್ಸ್ ಅನ್ಚೇಂಜ್ಡ್. ಓಕೆ, ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡಿದಾಗ ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂದ್ಕೊಂಡ್ರೆ, ಓಕೆ, ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀವಿ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಎ ಬಿ ಅಂತ ಒಂದು ಗ್ಯಾಸ್ ಇದೆ, ಒಂದು ಕಾಂಪೌಂಡ್ ಇದೆ. ಓಕೆ, ಎ ಬಿ ಅಂತ ಇದೆ. ಇಟ್ ಬಿಕಮ್ಸ್ ಎ ಪ್ಲಸ್ ಬಿ ಮೈನಸ್ ಅಂತ ಆಗುತ್ತೆ ಅಂದ್ಕೊಳ್ಳಿ. ಡಿಸೋಸಿಯೇಟ್ ಅಂತ ಅವರೇ ಕೊಟ್ಟಿದ್ದಾರೆ, ಡಿಸೋಸಿಯೇಷನ್ ಅಂತ ಅವರೇ ಕೊಟ್ಟಿದ್ದಾರೆ. ಒಂದು ಗ್ಯಾಸ್ ಇದೆ ಎ ಬಿ ಅಂತ, ಎ ಬಿ ಗ್ಯಾಸ್ ಎ ಪ್ಲಸ್ ಬಿ ಮೈನಸ್ ಅಂತ ಡಿಸೋಸಿಯೇಟ್ ಆಗಿದೆ ಅಂದ್ಕೊಳ್ಳೋಣ. ಓಕೆ, ಆ್ಯಂಡ್ ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದರೆ ದೇರ್ ಇಸ್ ನೋ ಎಫೆಕ್ಟ್ ಆನ್ ಈಕ್ವಿಲಿಬ್ರಿಯಮ್, ಅದು ಗೊತ್ತಿದೆ. ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂದರೆ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂತಂದರೆ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಇದನ್ನು ಎಫೆಕ್ಟ್ನ ರಿಕವರ್ ಮಾಡಬೇಕು, ನ್ಯೂಟ್ರಲೈಸ್ ಮಾಡ್ಕೋಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆಗೆ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗಬೇಕು. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಎಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಕಾರ್ಡಿಂಗ್ ಟು ಲೀ ಚಾರ್ಟರ್ ಪ್ರಿನ್ಸಿಪಲ್. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ? ಎ ಪ್ಲಸ್ ಬಿ ಮೈನಸ್ 2 ಮೋಲ್ಸ್ ಇದೆ, ಇಲ್ಲಿ 1 ಮೋಲ್ ಇದೆ, ಇಲ್ಲಿ 2 ಮೋಲ್ಸ್ ಇದೆ. ಹಾಗೆ ಈಕ್ವಿಲಿಬ್ರಿಯಮ್ ಯಾವ ಕಡೆ ಶಿಫ್ಟ್ ಆಗುತ್ತೆ? ಫಾರ್ವರ್ಡ್ ರಿಯಾಕ್ಷನ್ ಅಂದರೆ ಮೋರ್ ಆಫ್ ದ ರಿಯಾಕ್ಟೆಂಟ್ಸ್ ವಿಲ್ ಬಿ ಫಾರ್ಮ್ಡ್, ಮೋರ್ ಆಫ್ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್. ಅಂದರೆ ಏನು? ಫಾರ್ವರ್ಡ್ ರಿಯಾಕ್ಷನ್ ಮೂವ್ ಆಗ್ತಾ ಇದ್ದರೆ ಮೋರ್ ಆಫ್ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್. ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂದರೆ ಮೋರ್ ಆಫ್ ರಿಯಾಕ್ಟೆಂಟ್ಸ್ ವಿಲ್ ಬಿ ಫಾರ್ಮ್ಡ್ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಲೆಸ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರೋದ್ರಿಂದ ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಮೋರ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್ ಅಂತ ಹೇಳ್ಬೋದು. ಸೊ ಲೆಸ್ ಪ್ರಾಡಕ್ಟ್ ಫಾರ್ಮ್ ಆಗಲ್ಲ ಅಂತ ಹೇಳಿದ್ದಾರೆ. ಇಟ್ ರಿಮೈನ್ಸ್ ಅನ್ಎಫೆಕ್ಟೆಡ್ ಅಂತ ಹೇಳೋದು ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಅಷ್ಟೇ. ಸೊ ಹಾಗಾದರೆ ವಾಟ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಬಿ, ಮೋರ್ ಆಫ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್. ಯಾಕೆ? ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ. ಪ್ರಾಡಕ್ಟ್ ಡೈರೆಕ್ಷನ್ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗ್ತಿದೆ ಅಂತ. ಹಾಗೆ ಇಲ್ಲಿ ಕೊಟ್ಟಿರೋದು ಅಷ್ಟೇ, ಮೋರ್ ಆಫ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್ ಅಂತ. ಓಕೆ, ಸೊ ರಿಯಾಕ್ಟೆಂಟ್ ಫಾರ್ಮ್ ಆಗಬೇಕು ಅಂದರೆ ಅದು ಬ್ಯಾಕ್ವರ್ಡ್ ಡೈರೆಕ್ಷನ್ ಬರಬೇಕು. ಓಕೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಬರಬೇಕಿತ್ತು. ಸೊ ಇಲ್ಲಿ ಕೊಟ್ಟಿರೋದು ಫಾರ್ವರ್ಡ್ ರಿಯಾಕ್ಷನ್ಗೆ ಮೋರ್ ಆಫ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಹೇಗೆ ಅಂತ? ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಯಾವ ರೀತಿ ಅಂತ. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ರಿಯಾಕ್ಷನ್ ನೋಡೋಣ. So consider the water gas equilibrium reaction C plus H2O. C plus H2O gaseous state gives CO gaseous state and H2 in gaseous state. Okay, C in solid state. Okay, ಇಲ್ಲಿ ಕೊಟ್ಟಿರೋದು which of the following statements true at equilibrium condition. Equilibrium condition ಅಲ್ಲಿ ಯಾವ ಕರೆಕ್ಟ್ ಇದೆ ಅಂತ. If the amount of C is increased, less water would be formed ಅಂತ ಕೊಟ್ಟಿದ್ದಾರೆ. C ಅಮೌಂಟ್ ಇನ್ಕ್ರೀಸ್ ಮಾಡಿದ್ರೆ ಲೆಸ್ ವಾಟರ್ ಫಾರ್ಮ್ ಆಗುತ್ತೆ. ಇಲ್ಲಿರೋದೇನು? ಕಾರ್ಬನ್ ಮಾನಾಕ್ಸೈಡ್ ಮತ್ತು ವಾಟರ್ ಗ್ಯಾಸ್ ಫಾರ್ಮೇಷನ್ ಇದು. ಸೊ ಸಿ ಅಮೌಂಟ್ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಅಂದರೆ ಮತ್ತು ವಾಟರ್ ಕಂಟೆಂಟ್ ಅದು ಜಾಸ್ತಿ ಆಗೋದು ವಾಟರ್ ಫಾರ್ಮ್ ಆಗುತ್ತೆ ಅಂತಲ್ಲ. ಬಿಫೋರ್ ದ್ಯಾಟ್ ನಾವು ಇಲ್ಲಿ ಏನು ಮಾಡಬೇಕು? ಕೆ ಸಿ ಈಕ್ವೇಷನ್ ತೊಗೊಳ್ಳೋಣ, ಇಲ್ಲ ಕೆ ಪಿ ಈಕ್ವೇಷನ್ ತೊಗೊಳ್ಳೋಣ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅಂದರೆ H2O ಗೇಸಿಯಸ್ ಸ್ಟೇಟ್ ಇರೋದು ಒಂದೇ, ಅದನ್ನು ಮಾತ್ರ ಇಟ್ಕೋಬೇಕು. ಸೊ ಟು ರಿಮೈನ್ಸ್ ಕೆ ಪಿ ಆಸ್ ಎ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಮ್ ಟೈಮಲ್ಲಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೂ ಏನು ಎಫೆಕ್ಟ್ ಆಗಲ್ಲ, ಯಾಕಂತಂದರೆ ಈಕ್ವಿಲಿಬ್ರಿಯಮ್ ಸ್ಟೇಜಲ್ಲಿ ಏನು ಎಫೆಕ್ಟ್ ಮಾಡಲ್ಲ. ಸೊ ಹಾಗಾದರೆ ಕೆ ಪಿನ ನಾವು ಕಾನ್ಸ್ಟೆಂಟಾಗಿ ಇಟ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು? ಅಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದೆ ನೋಡಿ, ಇನ್ನೊಂದು ಆಪ್ಷನ್ ನೋಡಿ. ಇಫ್ ದ ಪ್ರೆಷರ್ ಆನ್ ದ ಸಿಸ್ಟಮ್ ಇಸ್ ಇನ್ಕ್ರೀಸ್ಡ್ ಬೈ ಹಾಲ್ವಿಂಗ್ ದ ವಾಲ್ಯೂಮ್, ಮೋರ್ ವಾಟರ್ ವುಡ್ ಬಿ ಫಾರ್ಮ್ಡ್. ಓಕೆ, ಡಿನಾಮಿನೇಟರಲ್ಲಿ ವಾಟರ್ ಇದೆ, ನ್ಯೂಮರೇಟರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇದೆ. ಸೊ ಓಕೆ, ಸೊ ಕೆ ಪಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಈಗ ಅವ್ರು ಹೇಳಿರೋದಷ್ಟೇ, ವಾಲ್ಯೂಮ್ನ ಇಫ್ ವಾಲ್ಯೂಮ್ ಬಿಕಮ್ಸ್ ಆಫ್, ಓಕೆ, ವಾಲ್ಯೂಮ್ ಆಫ್ ಆಯಿತು ಅಂತಂದರೆ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂದರೆ ನಂಬರ್ ಆಫ್ ಮೋಲ್ಸ್ ಏನಾಗುತ್ತೆ? ಇಟ್ಸ್ ಡಬಲ್. ಓಕೆ, ಡಬಲ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಇಲ್ಲಿ ವಾಲ್ಯೂಮ್ ಆಫ್ ಆಯಿತು ಅಂದರೆ ಕಾನ್ಸಂಟ್ರೇಷನ್ ಏನಾಗುತ್ತೆ? ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ 1 ಲೀಟರ್ ಇರುತ್ತೆ, ಅದನ್ನು 500 ಲೀಟರ್ ಮಾಡೋದು ಏನಾಗುತ್ತೆ? ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡೈಲ್ಯೂಟ್ ಮಾಡ್ತಾ ಇದ್ದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಿದ್ದಾಗ ಸೊ ಈ ಕೆ ಪಿನ ಕಾನ್ಸ್ಟೆಂಟಾಗಿ ಇಡಬೇಕು ಅಂತಂದರೆ ನಾವು ವಾಟರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಬೇಕು. ಅಂದರೆ ವಾಲ್ಯೂಮ್ ಕಡಿಮೆ ಆಗ್ತವೆ, ಆಫ್ ಮಾಡಿದ್ದೀವಿ ಅಂತಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಅಂತ. ಹಾಗೆ ಜಾಸ್ತಿ ಆಗ್ತಾ ಇದ್ದಾಗ ಸೊ ಏನಾಗುತ್ತೆ? ಕೆ ಪಿ ವ್ಯಾಲ್ಯೂ ನಾವು ಕಾನ್ಸ್ಟೆಂಟಾಗಿ ಹಾಗೆ ಇಡ್ಬೋದು. ಸೊ ದಟ್ಸ್ ವೈ ಇಫ್ ದ ಪ್ರೆಷರ್ ಆನ್ ದ ಸಿಸ್ಟಮ್ ಇಸ್ ಇನ್ಕ್ರೀಸ್ಡ್ ಬೈ ಹಾಲ್ವಿಂಗ್ ದ ವಾಲ್ಯೂಮ್, ಮೋರ್ ವಾಟರ್ ವುಡ್ ಬಿ ಫಾರ್ಮ್ಡ್. ಓಕೆ, ಮೋರ್ ವಾಟರ್ ಫಾರ್ಮ್ ಆಗುತ್ತೆ. ಇದು ನ್ಯೂಮರೇಟರ್ ಡಿನಾಮಿನೇಟರ್ ಇದೆ. ಸೊ ನ್ಯೂಮರೇಟರ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇದೆ. ಸೊ ಎರಡು ಈಕ್ವಲ್ ಇತ್ತು ಅಂತಂದರೆ ದಟ್ ಮೀನ್ಸ್ ಕೆ ಪಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅರ್ಥ. ನ್ಯೂಮರೇಟರ್ಲಿ ಮತ್ತು ನ್ಯೂಮರೇಟರ್ಲಿ ಎರಡು ಕಾನ್ಸಂಟ್ರೇಷನ್ ಮೇಂಟೈನ್ ಆಗ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಏನಾಗುತ್ತೆ? ಕೆ ಪಿ ನಾವು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ಬೋದು ಅಟ್ ಈಕ್ವಿಲಿಬ್ರಿಯಮ್ ಸ್ಟೇಜಲ್ಲಿ. ಕಾನ್ಸಂಟ್ರೇಷನ್
ಕಾನ್ಸಂಟ್ರೇಷನ್ ಎಫೆಕ್ಟು ಏನು ಚೇಂಜ್ ಮಾಡಲ್ಲ, ಯಾಕಂದರೆ ಈಕ್ವಿಲಿಬ್ರಿಯಂ ಸ್ಟೇಲ್ ಇರುತ್ತೆ. ಎಫೆಕ್ಟ್ ಮಾಡೋ ಒಂದೇ ಒಂದು ಟರ್ಮ್ ಯಾವುದು, ಟೆಂಪ್ರೇಚರ್ ಮಾತ್ರ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಎಫೆಕ್ಟ್ ಮಾಡೋದು. ಓಕೆ, ಹಾಗಾದ್ರೆ ಕಾನ್ಸಂಟ್ರೇಷನ್ ಆಗಬೇಕು, ನಾವು ಮೇಂಟೈನ್ ಮಾಡಬೇಕು ಅಂದರೆ ಕೆ ಪಿನ ಮೇಂಟೈನ್ ಮಾಡಬೇಕು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ಸ್ ಅಂತ. ದಟ್ ಮೀನ್ಸ್ ಇದನ್ನು ಕೆ ಸಿ ಅಂತ ತೊಗೊಳ್ಳೋಣ ಬೇಕಾದರೆ. ಓಕೆ, ಕೆ ಸಿ ಅಂತ ತೊಗೊಳ್ಳೋಣ, ಸರಿನಾ. ಸೊ ಇಲ್ಲಿ ಸಾಲಿಡ್ ಸ್ಟೇಟಲ್ಲಿದೆ, ಹಾಗಾಗಿ ಕಾರ್ಬನ್ನ ತೊಗೊಂಡಿಲ್ಲ ಅಷ್ಟೇ. H2 ಗೇಷಿಯಸ್ ಸ್ಟೇಟಲ್ಲಿದೆ, ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಅರ್ಥ ಆಗಿದೆ ಹೇಗೆ ಅಂತ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಮೋರ್ ವಾಟರ್ ಫಾರ್ಮ್ ಆಗುತ್ತೆ, ಅಂದರೆ ಆ ಕೆ ಸಿ ವ್ಯಾಲ್ಯೂನ ಕಾನ್ಸ್ಟೆಂಟ್ ಇಡೋಕೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇಫ್ ದ ಪ್ರೆಷರ್ ಇನ್ ದ ಸಿಸ್ಟಮ್ ಇಸ್ ಇನ್ಕ್ರೀಸ್ಡ್, ಮೋರ್ CO and H2 ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಆಗ CO H2 ಅದು ಡಾಮಿನೆಂಟ್ ಆಗುತ್ತೆ. ಕೆ ಪಿ ವ್ಯಾಲ್ಯೂ ನಾವು ಕಾನ್ಸ್ಟೆಂಟ್ ಇಡೋಕ್ಕಾಗಲ್ಲ, ಕೆ ಸಿ ವ್ಯಾಲ್ಯೂನ ಕಾನ್ಸ್ಟೆಂಟ್ ಇಡೋಕ್ಕಾಗಲ್ಲ ಆಗ. ಸೊ ದಟ್ಸ್ ವೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ, ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪಾಸ್ ಮಾಡಿ ಇಷ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವಿಲಿಬ್ರಿಯಂ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ದ ಸಿಸ್ಟಮ್ ಡಸ್ ನಾಟ್ ಆಲ್ಟರ್ ದ ನಂಬರ್ ಆಫ್ ಮೋಲ್ಸ್? ವಾಲ್ಯೂಮ್ನ ಚೇಂಜ್ ಮಾಡಿದ್ರೆ ಯಾವುದು ಡಸ್ ನಾಟ್ ಆಲ್ಟರ್ ದ ನಂಬರ್ ಆಫ್ ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಇಲ್ಲಿ ಹಾಗಾದರೆ PCl5 ಗಿವ್ಸ್ PCl3, ಇಲ್ಲಿ ಏನಾಗಿದೆ ನಂಬರ್ ಆಫ್ ಮೋಲ್ಸ್. ಸೊ ನಂಬರ್ ಆಫ್ ಮೋಲ್ಸ್ ಏನಿದೆ, ನಂಬರ್ ಆಫ್ ಮೋಲ್ಸ್ ಆಪ್ಷನ್ ಬಿ ಅಲ್ಲಿ 2 - 1 ದಟ್ ಈಸ್ 1, ಆ್ಯಂಡ್ ಆಪ್ಷನ್ 3ಯಲ್ಲಿ ಡೆಲ್ಟಾ ಏನಿಷ್ಟಿದೆ 2 - 4 ದಟ್ ಈಸ್ -2, ಆ್ಯಂಡ್ ಇನ್ ಆಪ್ಷನ್ ಡಿ 2 - 1 ದಟ್ ಈಸ್ 1. ಇನ್ ಆಪ್ಷನ್ ಎ ಡೆಲ್ಟಾ n is equal to 2 - 2 ದಟ್ ಈಸ್ 0. ಅಂದರೆ ಏನಾಯ್ತು ಇಲ್ಲಿ, ಅಲ್ಲಿ ಕೊಟ್ಟಿರೋ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವಿಲಿಬ್ರಿಯಂ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ದ ಸಿಸ್ಟಮ್ ಡಸ್ ನಾಟ್ ಆಲ್ಟರ್ ದ ನಂಬರ್ ಆಫ್ ಮೋಲ್ಸ್. ವಾಲ್ಯೂಮ್ನ ನಾವು ಚೇಂಜ್ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ನ ಆಲ್ಟರ್ ಮಾಡೋದು ಒಂದು ಕಂಡೀಷನ್ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿರೋದು ನಂಬರ್ ಆಫ್ ಮೋಲ್ಸ್ 0 ಇರೋದು ಯಾವುದು, ಫಸ್ಟ್ ಕಂಡೀಷನ್. ಆದರೆ ವಾಲ್ಯೂಮ್ ಚೇಂಜ್ ಮಾಡಿದ್ರೂ ದೇರ್ ಇಸ್ ನೋ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್, ಯಾಕಂದರೆ ರಿಯಾಕ್ಟೆಂಟ್ ಮೋಲ್ಸು ಪ್ರಾಡಕ್ಟ್ ಮೋಲ್ಸ್ ಎರಡೂ ಕೂಡ ಸೇಮ್ ಇದೆ. ಸೊ ಹಾಗಿದ್ದಾಗ ವಾಲ್ಯೂಮ್ನ ಡಿಕ್ರೀಸ್, ಈಗ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆಗುತ್ತೆ, ವಾಲ್ಯೂಮ್ನ ಡಿಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ವಾಲ್ಯೂಮು ರಿಯಾಕ್ಟೆಂಟ್ ಪ್ರಾಡಕ್ಟ್ ಎರಡು ಸೇಮ್ ಇದೆ, ದಟ್ ಮೀನ್ಸ್ ಡೆಲ್ಟಾ n is equal to 0 ಇದೆ ಅಂದರೆ ದೇರ್ ಇಸ್ ನೋ ಎಫೆಕ್ಟ್ ಆಫ್ ವಾಲ್ಯೂಮ್ ಆನ್ ದಿಸ್ ರಿಯಾಕ್ಷನ್. ಓಕೆ, ಆಲ್ಟರ್ ಅಂದರೆ ನಂಬರ್ ಆಫ್ ಮೋಲ್ಸ್ನ ಆಲ್ಟರ್ ಮಾಡಲ್ಲ ವಾಲ್ಯೂಮ್ ಎಫೆಕ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಇಸ್ ದ ರೈಟ್ ಆಪ್ಷನ್ ಯಾರು? ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಹೇಗೆ ಅಂತ. ಸೊ ನೋಟ್ ಮಾಡ್ಕೊಳ್ಳಿ ಆ ರೀತಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, A2 + 4B2 gives 2AB4, delta H is greater than 0. Okay, A2 ಅನ್ನೋದು gives reacts with 2,4B2 gives 2AB4. Delta H is greater than 0 ಅಂದರೆ delta H is equal to positive. ಹಾಗಾದ್ರೆ ವಿಚ್ ದ ಫಾರ್ಮೇಷನ್ ಆಫ್ AB4 ವಿಲ್ ಬಿ ಫೇವರ್ಡ್. ಫಾರ್ಮೇಷನ್ ಆಫ್ AB4 ಅಂದರೆ ಫಾರ್ವರ್ಡ್ ರಿಯಾಕ್ಷನ್, ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಡೆಲ್ಟಾ H ಏನಿದೆ ಪಾಸಿಟಿವ್ ಇದೆ. ಡೆಲ್ಟಾ H ಪಾಸಿಟಿವ್ ಅಂದರೆ ಇಟ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಟೆಂಪ್ರೇಚರ್ನ ಏನು ಮಾಡಬೇಕು, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು. ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಬಟ್ ನೀವು ಡಿಕ್ರೀಸ್ ಮಾಡಿದ್ರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್, ಟೆಂಪ್ರೇಚರ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ದಟ್ ಮೀನ್ಸ್ ಹೈ ಟೆಂಪರೇಚರ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಶುಡ್ ಬಿ ಹೈ, ಓಕೆ, ಡ್ಯೂರಿಂಗ್ ಎಂಡೋಥರ್ಮಿಕ್ ರಿಯಾಕ್ಷನ್. ಆ್ಯಂಡ್ ವಾಟ್ ಅಬೌಟ್ ಪ್ರೆಷರ್? ಪ್ರೆಷರ್ ಏನಾಗಬೇಕು, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಇದೆ, ಜಾಸ್ತಿ 5 ಮೋಲ್ಸ್ ಇದೆ, ಇಲ್ಲಿ 2 ಮೋಲ್ಸ್ ಇದೆ. ಸೊ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಇಟ್ ಶಿಫ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ನಂಬರ್ ಆಫ್ ಮೋಲ್ಸ್ ಕಡೆ ಮೂವ್ ಆಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆ, 2 ಮೋಲ್ಸ್ ಇಲ್ಲಿದೆ. ಸೊ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆಯೋ ಆ ಕಡೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ, ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಂಬರ್ ಆಫ್ ಮೋಲ್ಸ್ 2 ಇದೆ, ಇಲ್ಲಿ 5 ಇದೆ. ಸೊ ಹಾಗಾದರೆ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ, ಯಾಕಂದರೆ ಲೆಸ್ ನಂಬರ್ ಆಫ್ ಮೋಲ್ಸ್, ಆಗ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವಾಟ್ ಇಸ್ ರೈಟ್ ಆಪ್ಷನ್? ಹೈ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೈ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್. ಟೆಂಪರೇಚರ್ ಜಾಸ್ತಿ ಇರಬೇಕು ಬಿಕಾಸ್ ಡೆಲ್ಟಾ H ಇಸ್ ಪಾಸಿಟಿವ್, ಎಂಡೋಥರ್ಮಿಕ್ ರಿಯಾಕ್ಷನ್, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ ಪ್ರೆಷರ್ ಯಾಕೆ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇರುತ್ತೋ ಆ ಕಡೆ ಮೂವ್ ಆಗುತ್ತೆ. ದಟ್ ಮೀನ್ಸ್ ಪ್ರಾಡಕ್ಟ್ ಫಾರ್ಮೇಷನ್ ಈ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇದೆ, ಸೊ ಈ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ. ಸೊ ದಟ್ಸ್ ವೈ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ವಿಡಿಯೋ ಪಾಸ್ ಮಾಡಿ ಇಷ್ಟು ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ MCQs ಆನ್ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್. ಸೊ ಲೀ ಚಾಟ್ಲಿಯರ್ ಪ್ರಿನ್ಸಿಪಲ್ಸಲ್ಲಿ ಈ ಥರ ಕ್ವಶನ್ಸು ನಿಮ್ಗೆ ಅರೈಸ್ ಆಗುತ್ತೆ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಕಾನ್ಸೆಪ್ಟೇ, ಬಟ್ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಕೆಲವೊಂದು ಕ್ವಶನ್ಸು ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ನಾನು ಮಾಡಿದ್ದು, ಯಾಕಂದರೆ ಆ ಕಾನ್ಸೆಪ್ಟ್ನ ಕರೆಕ್ಟಾಗಿ ಹೋಡಲಿಲ್ಲ ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕಾನ್ಸೆಪ್ಟ್ನ ಕಂಪ್ಲೀಟ್ ಓದಿ, NCERT ಟೆಕ್ಸ್ಟ್ ಬುಕ್ಸ್ ಓದಿ, ಸೋ ಮೆನಿ ತುಂಬ ಇನ್ಫಾರ್ಮೇಷನ್ಸ್ ಇದೆ. ಸೊ ಅದನ್ನು ಕರೆಕ್ಟಾಗಿ ಓದಿ ಈ ವಿಡಿಯೋ ಕ್ಲಾಸ್ನ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹಾಗಾದರೆ ಅಯೋನಿಕ್ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಕ್ವಶನ್ಸ್ ಮೇಲೆ ನೀವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.